Hi, welcome back to Raman Tutorials. In today's class, we are going to discuss about MCQs and English vocabulary. ನೋಡಿ vocabulary ಮೇಲೆ ನಿಮ್ಮ ಜೊತೆಗೆ ನಾನು ಇವತ್ತಿನ MCQs ಅನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. These are going to help these are going to help you a lot in your exam preparation. ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಸ್ ಅಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸಿಚುವೇಶನಲ್ ಪ್ರಾಕ್ಟೀಸ್ ಕೂಡ ಸಿಗುತ್ತೆ. ಪ್ರತಿಯೊಂದು ಪದಕ್ಕೂ ಕೂಡ ನಾನು ಆ, ನಿಮಗೆ ಸಿಚುವೇಶನ್ ಅಲ್ಲಿ ಹೇಗೆ ಅದನ್ನ ರೀಕಾಲ್ ಮಾಡಬೇಕು ನೆನ್ಪಿಡ್ಬೇಕು ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಹಾಗಾದ್ರೆ ಲೆಟ್ ಸ್ಟಾರ್ಟ್ ವಿತೌಟ್ ಅ ಡಿಲೇ ಮಾಡಲಾರ್ದಂಗೆ ಶುರು ಮಾಡೋಣ. PSTR GPSTR HSTR ಮತ್ತೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ 100% ಹೆಲ್ಪ್ಫುಲ್ ಆಗುತ್ತೆ. ಫಸ್ಟ್ ಏನಾಗುತ್ತೆ, ಫಸ್ಟ್ ಒಂದು ಸೆಂಟೆನ್ಸ್ ಇಲ್ಲಿ ನೋಡೋಣ. ಕ್ವಶನ್ ನಿಮ್ಮ ಎದುರುಗಡೆ ಇದೆ. ದ ಕರೆಕ್ಟ್ ಸಿನೋನಿಮ್ ಆಫ್ ಬೆನೆವಲೆಂಟ್. ಬೆನೆವಲೆಂಟ್ ಅನ್ನುವಂಥ ಪದದ ಸಿನೋನಿಮ್ ಕೇಳ್ತಾ ಇದ್ದಾರೆ. ಯೂಶಲಿ ಏನನ್ನ ಕೇಳ್ತಾ ಇದ್ದಾರೆ ಅದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಸಮನಾರ್ಥಕ ಪದ ಕೇಳ್ತಿದ್ದಾರೆ. ಮಲೇಷಿಯಸ್, ಮೆಲಿಷಿಯಸ್, ಕೈಂಡ್ ಹಾರ್ಟೆಡ್, ಆರೋಗೆಂಟ್ ಮತ್ತೆ ಟಿಮಿಡ್ ಅಂತ ನಿಮ್ಮ ಆಪ್ಷನ್ಸ್ಗಳು ಬರುತ್ತೆ. ಹಾಗಾದ್ರೆ ವಿಚ್ ಇಸ್ ದ ರೈಟ್ ಆನ್ಸರ್? ಯಾವಾಗ್ಲೂ ಈ ಪದಗಳನ್ನ ನೆನ್ಪಿಡ್ಬೇಕು, ಇವುಗಳ ಅರ್ಥಗಳನ್ನ ನೆನ್ಪಿಡ್ಬೇಕು ಅಂದ್ರೆ ಒಂದು ಟ್ರೂ ಎಕ್ಸಾಂಪಲ್ಸ್ ಹೋಗ್ಬೇಕು. ಸಂದರ್ಭ ಸಹಿತ ಇವುಗಳನ್ನ ಅರ್ಥ ಮಾಡ್ಕೊಂಡಾಗ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಅಂದ್ರೆ ಸಿಚುವೇಶನ್ ಅಲ್ಲಿ ಅರ್ಥ ಮಾಡ್ಕೋಬೇಕು. ಎರಡನೇ ದಾರಿ ಏನಪ್ಪಾ ಅಂತಂದ್ರೆ ವಿತಿನ್ ಅ ಕಾಂಟೆಕ್ಸ್ಟ್, ಒಂದು ಸಂದರ್ಭ ಸಹಿತ ಇವುಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗಿ ನೆನಪಿರುತ್ತೆ. ಹಾಗೆ ರೂಟ್ ವರ್ಡ್ ಮೂಲಕ ಅದನ್ನು ಕೂಡ ಹೇಳ್ಕೊಡ್ತೀನಿ. ರೂಟ್ ವರ್ಡ್ ಮೂಲಕ ಹೇಗೆ ನೆನ್ಪಿಡ್ಬೇಕು ಅನ್ನೋದಕ್ಕೆ ಹೇಳ್ಕೊಡ್ತೀನಿ. ಲೆಟ್ಸ್ ಸಿ ಎಕ್ಸಾಂಪಲ್ ಮೂಲಕ ಹೇಗೆ ನೆನ್ಪಿಟ್ಕೋಬೇಕು, ಸಂದರ್ಭದಲ್ಲಿ ಹೇಗೆ ನೆನ್ಪಿಟ್ಕೋಬೇಕು ಅನ್ನೋದು ಕೂಡ ನೋಡೋಣ. ಇಲ್ಲಿ ರೈಟ್ ಆನ್ಸರ್ ಇದೆ ಕೈಂಡ್ ಹಾರ್ಟೆಡ್ ಬರುತ್ತೆ. ಸಿನೋನಿಮ್ ಬೆನೆವಲೆಂಟ್ ಗೆ ಕೈಂಡ್ ಹಾರ್ಟೆಡ್. ಆಪೋಸಿಟ್ ವರ್ಡ್ ಏನಿದೆ, ಆಂಟೋನಿಮ್ ಯಾವುದಿದೆ, ಮಲಿಷಿಯಸ್ ಅಂತ ಇದೆ. ಇದು ಆಪೋಸಿಟ್ ಆಂಟೋನಿಮ್ ಆಗುತ್ತೆ, ಇದು ಆಂಟೋನಿಮ್ ಆಗುತ್ತೆ. ಕೈಂಡ್ ಹಾರ್ಟೆಡ್ ಏನಿದೆ ಇದು ಸಿನೋನಿಮ್ ಆಗುತ್ತೆ. ಅವ್ರು ಕೇಳಿದ್ರು ಸಿನೋನಿಮ್ ಆದ್ರಿಂದ ಇದು ರೈಟ್ ಆನ್ಸರ್ ಆಗತ್ತೆ. ಹಾಗಾದ್ರೆ ಆರೋಗೆಂಟ್ ಮತ್ತೆ ಟಿಮಿಡ್ ಏನಾಗುತ್ತೆ, ಔಟ್ ಆಫ್ ದ ಕಾಂಟೆಕ್ಸ್ಟ್, ಇದು ಸಂದರ್ಭ ಬಿಟ್ಟಿದೆ. ಅಹಂಕಾರಿ ಅರೋಗೆಂಟ್ ಅಂದ್ರೆ, ಟಿಮಿಡ್ ಅಂದ್ರೆ ಕವರ್ಡ್ ಅಂತ ಆಗುತ್ತೆ. ಬಟ್ ಇಲ್ಲಿ ಅದು ನಾಟ್ ರಿಕ್ವೈರ್ಡ್. ಹಾಗಾದ್ರೆ ನೋಡೋಣ ವಿತ್ ಎಕ್ಸಾಂಪಲ್ಸ್ ಹೇಗೆ, ರೂಟ್ ವರ್ಡ್ ಮೂಲಕ ಹೇಗೆ ಅಂತ ನೋಡಿ. ಸೆಂಟೆನ್ಸ್ ಮೂಲಕ ಕೂಡ ತಿಳ್ಕೊಬಹುದು ಅಥವಾ ಅವುಗಳ ಅರ್ಥಗಳನ್ನು ಕೂಡ ಮಾಡ್ಬೋದು. ಡಿಕ್ಷನರಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಆಗತ್ತಾ? ಇಲ್ಲ, ಹಾಗೆ ಮಾಡಬಾರ್ದು. ನೋಡಿ, ಈ ಬೆನವಲೆಂಟ್ ಅಂದ್ರೆ ವೆಲ್, ಇದ್ರ ಅರ್ಥ ಏನಂದ್ರೆ ಜನರಸ್ ಅಂಡ್ ಕೈಂಡ್ಲಿ ಅಂತ ಅರ್ಥ ಆಗುತ್ತೆ. ಇದು ಲ್ಯಾಟಿನ್ ರೂಟ್ ಇಂದ ಬಂದಿದೆ. ಬೆನೆ ಅಂದ್ರೆ ವೆಲ್ ಅಂತ ಅರ್ಥ. ಹಾಗೆ ಒಲೆಂಟ್ ಅಂತಂದ್ರೆ ವಿಶಿಂಗ್ ಅಂತ, ಅಂದ್ರೆ ವೆಲ್ ವಿಶಿಂಗ್, ಇನ್ನೊಬ್ಬರಿಗೆ ಒಳ್ಳೆದನ್ನ ಹೇಳುವಂತ ಪದ ಬೆನವಲೆಂಟ್ ಅಂತ. ಇಲ್ಲಿ ನೋಡಿ, ಇಲ್ಲಿ ದ ಕಿಂಗ್ ಈಸ್ ಹೆಲ್ಪಿಂಗ್ ದ ಪೂರ್. ಈ ನೋಡಿ ಎಕ್ಸಾಂಪಲ್ ಪಿಕ್ಚರ್ ಮೂಲಕ ನಾವು ಎಕ್ಸಾಂಪಲ್ ತಗೊಳ್ತಾ ಇದೀವಿ, ಹೌದ್ರಾ? ಇಲ್ಲಿ ದ ಬೆನವಲೆಂಟ್ ಕಿಂಗ್ ಹೆಲ್ಪ್ಡ್ ದ ಪೂರ್ ಅಂತ ಎಕ್ಸಾಂಪಲ್ ಬರ್ತಾ ಇದೆ. ದ ಬೆನವಲೆಂಟ್ ಕಿಂಗ್ ಅಂದ್ರೆ ಕೈಂಡ್ ಹಾರ್ಟೆಡ್ ಕಿಂಗ್ ಹೆಲ್ಪ್ಡ್ ದ ಪೂರ್ ವುಮನ್ ಅಥವಾ ದ ಪೂರ್ ಪೀಪಲ್ ಅನ್ನೋ ಅರ್ಥದಲ್ಲಿ ಇದೆ ಅಲ್ವಾ? ಜೊತೆಗೆ ನೆಕ್ಸ್ಟ್ ಹೋಗೋಣ. ಚೂಸ್ ದ ಕರೆಕ್ಟ್ ಆಂಟೋನಿಮ್. ಆಂಟೋನಿಮ್ ಅನ್ನ ನೀವು ಚೂಸ್ ಮಾಡಬೇಕು. ಇಲ್ಲಿ ಆಂಟೋನಿಮ್ ಹೇಳಿದ್ದಾರೆ, ಫಸ್ಟ್ ಐಡೆಂಟಿಫೈ ಮಾಡಿದ ತಕ್ಷಣ ಏನ್ ಕೇಳಿದಾರೆ ಅದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಯೂಶಲಿ ನಮ್ಗೆ ಉತ್ತರ ಗೊತ್ತಿರುತ್ತೆ, ಆಲ್ಮೋಸ್ಟ್ ಸರಿ ಅಂತ ಅನ್ಸುತ್ತೆ. ಆಂಟೋನಿಮ್ ಇರುತ್ತೆ, ನಾವು ಸಿನೋನಿಮ್ ನ ಆನ್ಸರ್ ಮಾಡ್ಬಿಡ್ತೀವಿ. ಹಿಂಗಾಗತ್ತೆ. ಉದಾಹರಣೆಗೆ ವರ್ಡಿ, ಲೆಂದಿ, ಕನ್ಸೈಸ್ ಮತ್ತೆ ಎಲಾಬರೇಟ್ ಅಂತ ಆಪ್ಷನ್ಸ್ ಇದೆ, ಹೌದ್ರಾ? ಇದರಲ್ಲಿ ಯಾವುದು ಆನ್ಸರ್ ಆಗುತ್ತೆ? ಆಂಟೋನಿಮ್ ವರ್ಬೋಸ್. ಇದಕ್ಕೆ ಆಂಟೋನಿಮ್ ಏನಾಗುತ್ತೆ? ಕನ್ಸೈಸ್. ಅಂದ್ರೆ ಏನ್ ಸರ್ ವರ್ಬೋಸ್ ಅಂತಂದ್ರೆ ಯೂಸಿಂಗ್ ಟೂ ಮೆನಿ ವರ್ಡ್ಸ್ ವೆನ್ ಇಟ್ ಈಸ್ ನಾಟ್ ನೆಸರಿ. ಅಗತ್ಯ ಇಲ್ಲದೆ ಇದ್ರೂ ಹೆಚ್ಚೆಚ್ಚು ಮಾತಾಡೋರ್ನ ಏನಂತಾರೆ? ವರ್ಬೋಸ್ ಅಂತ ಕರೀತಾರೆ. ಇದಕ್ಕೆ ಸಿನೋನಿಮ್ಸ್ ಯಾವೆಲ್ಲ ಬರುತ್ತೆ? ವರ್ಡಿ, ಲೆಂದಿ, ಎಲಾಬರೇಟ್, ಇವೆಲ್ಲ ಇದಕ್ಕೆ ಸಿನೋನಿಮ್ಸ್. ಆಂಟೋನಿಮ್ ಮಾತ್ರ ಕನ್ಸೈಸ್ ಆಗುತ್ತೆ. ಎಕ್ಸಾಂಪಲ್ ಥ್ರೂ ನೋಡೋಣ. ನೋಡಿ, ಲಾಂಗ್ ವಿಂಡೆಡ್ ಅಥವಾ ಯೂಸಿಂಗ್ ಮೋರ್ ವರ್ಡ್ಸ್ ದ್ಯಾನ್ ನೆಸರಿ, ಅಗತ್ಯಕ್ಕಿಂತ ಹೆಚ್ಚು ಮಾತಾಡೋರ್ನೇ ಅಂತಾರೆ ವರ್ಬೋಸ್ ಅಂತಾರೆ. ಇದಕ್ಕೆ ಆಪೋಸಿಟ್ ಅಂದ್ರೆ ಕನ್ಸೈಸ್ ಅಂದ್ರೆ ಮೀನ್ಸ್ ಬ್ರೀಫ್, ಲಘು, ಶಾರ್ಟ್ ಆಗಿ ಮಾತಾಡೋದು, ಬ್ರೀಫ್ ಆಗಿ ಮಾತಾಡೋದು, ಟು ದ ಪಾಯಿಂಟ್ ಮಾತಾಡೋರ್ನ ನಾವೇನಂತೀವಿ? ಕನ್ಸೈಸ್ ಅಂತ ಹೇಳ್ತೀವಿ. ಹಿಸ್ ಸ್ಪೀಚ್ ವಾಸ್ ಕನ್ಸೈಸ್ ಅಂಡ್ ಕಾಂಪ್ಯಾಕ್ಟ್ ಅಂತ ಹೇಳ್ತೀವಿ. ಇದು ನೋಡೋಣ ಎಕ್ಸಾಂಪಲ್ ಮೂಲಕ. ನೋಡಿ, ಲುಕ್ ಅಟ್ ದಿಸ್ ಪರ್ಸನ್. ಅವರು ಎಷ್ಟು ದೊಡ್ಡ ಸ್ಪೀಚ್ ರೆಡಿ ಮಾಡ್ಕೊಂಡ್ ಬಂದಿದ್ದಾರೆ ಅಲ್ವಾ?
ಒಂದು ವರ್ಷ ಇದನ್ನ ಇಟ್ಕೊಂಡು ಒಂದು ದಿನ ಪೂರ್ತಿ ಸ್ಪೀಚ್ ಮಾಡ್ಬೋದು. ಲುಕ್ ಅಟ್ ಹಿಸ್ ಆಡಿಯನ್ಸ್, ಇವ್ರು ನೋಡಿ, ದೇ ಆರ್ ಸ್ಲೀಪಿಂಗ್, ನಿದ್ದೆ ಮಾಡ್ತಾ ಇದ್ದಾರೆ. ಸಮ್ ಆರ್ ನಾಟ್ ಟೋಟಲಿ ಡಿಸ್ಗಸ್ಟೆಡ್, ಸಂಬಂಧ ಇಲ್ದಂಗೆ ಇದ್ದಾರೆ. ಯಾಕಂತಂದ್ರೆ ಹಿಸ್ ವರ್ಬೋಸ್ ಸ್ಪೀಚ್ ಬೋರ್ಡ್ ದ ಆಡಿಯನ್ಸ್, ಅವರಿಗೆ ಟೂ ಮಚ್ ಬೋರಿಂಗ್ ಮಾಡಿದ್ದಾರೆ ಅವನ ವರ್ಬೋಸ್ ಸ್ಪೀಚ್ ಇಂದ. ಓಕೆ, ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ವರ್ಬೋಸ್ ಅಂತಂದ್ರೆ ಎಲಾಬೊರೇಟೆಡ್, ಲೆಂದಿ, ವರ್ಡಿ ಅನ್ನುವಂಥ ಅರ್ಥ ಬರುತ್ತೆ. ಮುಂದೋಣ, ಪ್ರಾಗ್ಮೆಟಿಕ್ ಮೀನ್ಸ್, ಪ್ರಾಗ್ಮೆಟಿಕ್ ಪದದ ಅರ್ಥ ಕೇಳಿದ್ದಾರೆ. ಇಲ್ಲಿ ಸಿನೋನಿಮ್ ಕೇಳಿಲ್ಲ, ಆಂಟೋನಿಮ್ ಕೇಳಿದರೆ ಅರ್ಥ ಕೇಳಿದ್ದಾರೆ. ಐಡಿಯಲಿಸ್ಟಿಕ್, ಡೀಲಿಂಗ್ ವಿತ್ ಥಿಂಗ್ಸ್ ಪ್ರಾಕ್ಟಿಕಲಿ, ಎಮೋಷನಲ್ ಮತ್ತೆ ಇಮ್ಯಾಜಿನೇಟಿವ್ ಅರ್ಥ ಕೇಳಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಏನಾಗುತ್ತೆ? ಎಸ್, ಡೀಲಿಂಗ್ ವಿತ್ ಥಿಂಗ್ಸ್ ಪ್ರಾಕ್ಟಿಕಲಿ. ಕೆಲವರು ಲಾಜಿಕಲಿ ಥಿಂಕ್ ಮಾಡಿ ಆನ್ಸರ್ ಮಾಡ್ತಾರೆ. ಅವರ ಪ್ರತಿಯೊಂದು ಡಿಸಿಷನ್ ಹಿಂದ್ಗಡೆ ದೇರ್ ಇಸ್ ಎ ಲಾಜಿಕ್ ಇರುತ್ತೆ. ಅದನ್ನ ಪ್ರಾಗ್ಮೆಟಿಕ್ ಥಿಂಕಿಂಗ್ ಅಂತಾರೆ. ಇದಕ್ಕೆ ಆಪೋಸಿಟ್ ವರ್ಡ್ ಯಾವುದು, ಆಂಟೋನಿಮ್ ಯಾವ್ದಾಗುತ್ತೆ? ಆಂಟೋನಿಮ್ ಐಡಿಯಲಿಸ್ಟಿಕ್ ಆಗುತ್ತೆ. ಇದು ಯಾಕೆ ಹಿಂಗಾಗುತ್ತೆ ಅಂದ್ರೆ, ಐಡಿಯಲಿಸ್ಟಿಕ್ ಪೀಪಲ್ ಯಾವತ್ತೂ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಲ್ಲ, ಅವ್ರು ಥಿಯರಿಟಿಕಲೇ ಹೋಗ್ತಾರೆ. ಹಾಗಾಗಿ ಇದು ಆಂಟೋನಿಮ್. ಆದ್ರೆ ಸಿನೋನಿಮ್ ಯಾವ್ದಾಗುತ್ತೆ ಅಥವಾ ಅರ್ಥ ಏನಾಗುತ್ತೆ? ಡೀಲಿಂಗ್ ವಿತ್ ಥಿಂಗ್ಸ್ ಪ್ರಾಕ್ಟಿಕಲಿ. ಇನ್ನೊಂದಿಷ್ಟು ಇದರ ಸಂಬಂಧಪಟ್ಟ ಹಾಗೆ ನೋಡೋಣ. ನೋಡಿ, ಓಕೆ, ನೋಡಿ, ಪ್ರಾಗ್ಮೆಟಿಕ್ ಪರ್ಸನ್ ಫೋಕಸಸ್ ಆನ್ ರಿಸಲ್ಟ್ಸ್ ಅಂಡ್ ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್. ಯಾವಾಗ ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್ ನೋಡ್ತಾನೆ, ರಿಸಲ್ಟ್ಸ್ ಅನ್ನ ನೋಡ್ತಾನೆ ಹೊರತು ಅವನು ಥಿಯರಿಟಿಕಲಿ ಹೋಗಲ್ಲ. ಫಾರ್ ಎಕ್ಸಾಂಪಲ್, ವಿ ನೀಡ್ ಆ ಪ್ರಾಗ್ಮೆಟಿಕ್ ಅಪ್ರೋಚ್ ಟು ಸಾಲ್ವ್ ದಿಸ್ ಕ್ರೈಸಿಸ್. ಈ ಕ್ರೈಸಿಸ್ ನ ಸಾಲ್ವ್ ಮಾಡೋದಕ್ಕೆ ನಮಗೆ ಪ್ರಾಗ್ಮೆಟಿಕ್ ಅಪ್ರೋಚ್ ಬೇಕು, ಲಾಜಿಕಲ್ ಥಿಂಕಿಂಗ್ ಬೇಕು ಅಂತ ಇಲ್ಲಿ ಪ್ರಾಗ್ಮೆಟಿಕ್ ಲೀಡರ್ ಈ ಮಾತನ್ನ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಚೂಸ್ ದ ವರ್ಡ್ ದಟ್ ಬೆಸ್ಟ್ ಫಿಟ್ಸ್. ಇಲ್ಲಿ ಫಿಲ್ ಇನ್ ಟೈಪ್ ಅಲ್ಲಿ ಕ್ವಶನ್ ಇದೆ, ರೈಟ್? ದ ಟೀಚರ್ಸ್ ಡ್ಯಾಶ್ ರಿಮಾರ್ಕ್ಸ್ ಹರ್ಟ್ ದ ಸ್ಟೂಡೆಂಟ್ಸ್ ಫೀಲಿಂಗ್ಸ್. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಇದು ಕಾಂಟೆಕ್ಸ್ಟ್ ಕೊಟ್ಟಿದ್ದಾರೆ, ನಿಮಗೆ ಸಂದರ್ಭ ಕೊಟ್ಟಿದ್ದಾರೆ. ಇಲ್ಲಿ ಟೀಚರ್ ಯಾವ ರಿಮಾರ್ಕ್ಸ್ ಅಂದ್ರೆ ಅವರ ಮಾತುಗಳು ಸ್ಟೂಡೆಂಟ್ಸ್ ಫೀಲಿಂಗ್ಸ್ ಅನ್ನು ಹರ್ಟ್ ಮಾಡಿದೆ. ಯಾವ ಮಾತುಗಳು ಮಾಡ್ಬೋದು? ಲೌಡಿಟರಿ, ಅಮಿಯಬಲ್, ಜನರಸ್ ಮತ್ತೆ ಕಾಸೆಟಿಕ್ ಅಂತ. ಯಾವ್ದು ಆನ್ಸರ್ ಆಗುತ್ತೆ? ಯಾವ ರಿಮಾರ್ಕ್ಸ್? ಅಮೇಬಲ್ ಅಂದ್ರೆ ಲವೇಬಲ್ ಅಂತ ಆಗುತ್ತೆ, ಜನರಸ್ ಆಗುತ್ತೆ, ಲೌಡಿಟರಿ ಅನ್ನುವಂತ ಅರ್ಥ. ಇವೆಲ್ಲ ಸೂಕ್ತ ಆಗಲ್ಲ. ಯಾವ್ದಾಗ್ಬೋದು ಯೋಚನೆ ಮಾಡಿ. ಇಲ್ಲಿ ನಿಮಗಿನ್ನೂ ಕಲಿಯೋದಕ್ಕೆ ಅವಕಾಶ ಇದೆ. ಅಂದ್ರೆ ಇನ್ನೂ 2-3 ಪದಗಳಿದೆ. ಇಂಟೆಲಿಜೆಂಟ್ ಗೆಸ್ಸಿಂಗ್ ಮಾಡ್ಬೇಕಾಗತ್ತೆ. ಇಂಥ ಟೈಮಲ್ಲಿ ನಿಮ್ಗೆ ಗೊತ್ತಿಲ್ಲ ಅದ್ರ ಅರ್ಥ ಅಂದಾಗ ಗೊತ್ತಿರೋ ಪದಗಳನ್ನ ನೀವು ಹೇಳ್ಬೇಕಾಗತ್ತೆ. ಉದಾಹರಣೆಗೆ ಈ ಲಾಡಿಟರಿ ಅನ್ನುವಂಥ ಪದದ ಅರ್ಥ ಏನಾಗುತ್ತೆ? ಎಕ್ಸ್ಪ್ರೆಸ್ಸಿಂಗ್ ಪ್ರೈಸ್ ಅಂಡ್ ಫ್ಲಟರಿಂಗ್ ಅಂತ ಅರ್ಥ ಆಗುತ್ತೆ. ಎಕ್ಸ್ಪ್ರೆಸ್ಸಿಂಗ್ ಪ್ರೈಸ್, ಇನ್ನೊಬ್ಬರನ್ನ ಹೊಗಳೋದಕ್ಕೆ ಲಾಡಿಟರಿ ಅಂತ ಕರೀತಾರೆ. ಅಮ್ಮ, ಹೌದಾ? ಇಲ್ಲಿ ರೈಟ್ ಆನ್ಸರ್ ಏನಾಗುತ್ತೆ? ಕಾಸೆಟಿಕ್ ಆಗುತ್ತೆ. ಕಾಸೆಟಿಕ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಕಾಸೆಟಿಕ್ ಅಂದ್ರೇನು? ಕಾಸೆಟಿಕ್ ಅಂತಂದ್ರೆ ಸ್ಕಾರ್ಸಿಟಿಕ್, ಬೈಟಿಂಗ್, ಸಿವಿಯರ್ಲಿ ಕ್ರಿಟಿಕಲ್. ಕೆಲವರು ಮಾತುಗಳು ಇಷ್ಟು ಪ್ರಾಬ್ಲಮ್ ಮಾಡುತ್ತೆ, ಹಾವು ಕಚ್ಚಿದಂಗ ಆಗುತ್ತೆ. ಅವ್ರ ಮಾತುಗಳು ಕೇಳೋದು ಹಾವು ಕಚ್ಚಿದಂಗ ಆಗುತ್ತೆ. ಸಡಕ್ ಅಂತ ಅವರು ನಿರ್ಧಾರಕ್ಕೆ ಬರ್ತಾರೆ. ಅದನ್ನ ಕಾಸೆಟಿಕ್ ಅಂತಾರೆ. ಸ್ಕಾರ್ಸಿಟಿಕ್ ಅಂದ್ರೆ ಸ್ವಲ್ಪ ವ್ಯಂಗ್ಯವಾಗಿ ಮಾತಾಡೋದು. ಕ್ರಿಟಿಕಲ್, ತುಂಬಾ ಕ್ರಿಟಿಕಲ್, ನಿಂತಿದ್ದು ಕುಂತಿದ್ರಲ್ಲೂ ತಪ್ಪು ಕಂಡುಹಿಡಿಯೋರು ಕೆಲವರು ಇರ್ತಾರೆ, ಅವಕಾಶಗಳೇ ಕೊಡಲ್ಲ. ಅಲ್ಲೊಂದು ಪದ ನಾನು ಹೇಳಿದೆ, ಎಕ್ಸ್ಪ್ರೆಸ್ಸಿಂಗ್ ಪ್ರೈಸ್ ಅಂದ್ರೆ ಲಾಡಿಟರಿ ಅಂದ್ರೆ ಎಕ್ಸ್ಪ್ರೆಸ್ಸಿಂಗ್ ಪ್ರೈಸ್ ಅಂತ. ಆಮೇಲೆ ಬೇರೆ ಪದ ಇದೆ, ಅಮಿಯಬಲ್ ಅಂತ ಹೇಳ್ದೆ, ಫ್ರೆಂಡ್ಲಿ ಅಂಡ್ ಪ್ಲೆಸೆಂಟ್ ಅಂತ ಅರ್ಥ ಬರುತ್ತೆ. ಇಲ್ಲಿ ರೈಟ್ ಆನ್ಸರ್ ಕಾಸೆಟಿಕ್ ಅಂತ ಗೊತ್ತಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಲುಕ್ ಅಟ್ ದ ಎಕ್ಸ್ಪ್ರೆಷನ್. ಈ ಪರ್ಸನ್ ಮಾಡಿದಾನೆ, ಹಿ ಈಸ್ ಕಾಸೆಟಿಕ್ ವಿಟ್. ಈ ಪರ್ಸನ್ಗೆ ಒಂದು ಜೋಕ್ ಅನ್ನ ಮಾಡ್ತಾ ಇದ್ದಾನೆ, ಈ ವ್ಯಕ್ತಿ ಮೇಲೆ ಒಂದು ಜೋಕ್ ಮಾಡ್ತಾ ಇದ್ದಾನೆ. ಅದು ಆ ಮನುಷ್ಯನನ್ನು ಹರ್ಟ್ ಮಾಡ್ತಾ ಇದೆ. ಜೊತೆಗಿದ್ದವರು ಕೂಡ, ಅಲ್ಲಿ ಇದ್ದವರಿಗೂ ಕೂಡ ಏನಾಗ್ತಾ ಇದೆ, ಅವರಿಗೆ ತುಂಬಾ ಎಂಬ್ರೇಸಿಂಗ್ ಇದೆ. ಎಂಬ್ರೇಸಿಂಗ್ ಅಂದ್ರೆ ಅವ್ರಿಗೆಲ್ಲ ಸಿಚುವೇಶನ್ ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ. His causatic wit made people uncomfortable. When you are causatic, when you become causatic, people become uncomfortable. ಜನ ನಿಮ್ಮನಿಂದ ದೂರ ಹೋಗ್ತಾ ಇರ್ತಾರೆ. ಯಾಕೆಂದ್ರೆ ನಿಮ್ಮ ಮಾತುಗಳಲ್ಲಿ ಚುಚ್ಚು ಮಾತುಗಳು ಇರುತ್ತೆ.
ಕಾಸೆಟಿಕ್ ವಿಟ್ ಇರುತ್ತೆ ಅಂಡ್ ಪೀಪಲ್ ಹೇಟ್ ಇಟ್. ಯಾರಿಗೂ ಕೂಡ ಬೇಕಾಗೋದಿಲ್ಲ. ನೆಕ್ಸ್ಟ್, ದ ವರ್ಡ್ ಯುಬಿಕ್ವಿಟಸ್ ಮೀನ್ಸ್ ರೇರ್, ಫೌಂಡ್ ಎವ್ರಿವೇರ್, ಯೂನಿಕ್ ಮತ್ತು ಇನ್ವಿಸಿಬಲ್ ಅಂತ ಇದೆ. ಏನಿದೆ ಹಂಗಂದ್ರೆ ನೆನ್ಪಿಟ್ಕೊಂಡು ಹೇಳಿ ಏನಾದ್ರ ಅರ್ಥ. ಓಕೆ, ಯುಬಿಕ್ವೈಟಸ್, ಯುಬಿಕ್ವೈಟಸ್ ಅನ್ನೋ ಅರ್ಥದಲ್ಲಿ ಬರುತ್ತೆ. ಅಂದ್ರೆ ಇದರ ಅರ್ಥ ರೇರ್ ಅಂತನ, ಫೌಂಡ್ ಎವ್ರಿವೇರ್, ಯೂನಿಕ್, ಇನ್ವಿಸಿಬಲ್ ಅಂತ. ರೈಟ್ ಆನ್ಸರ್ ಫೌಂಡ್ ಎವ್ರಿವೇರ್. ಎಲ್ಲ ಕಡೆ ಸಿಗೋದಕ್ಕೆ ಏನಂತಾರೆ, ಉದಾಹರಣೆ ಮಣ್ಣಿದೆ ಅಲ್ವಾ, ಇಟ್ ಈಸ್ ಅವೈಲೇಬಲ್ ಎವ್ರಿವೇರ್ ಅಲ್ವಾ, ಎಲ್ಲ ಕಡೆ ಸಿಗುವಂಥದ್ದು ಸಾಯಿಲ್, ಮಣ್ಣು ಅಂತ ಹೇಳ್ಬೋದು. ಹಾಗೇನೆ ಗೋಲ್ಡ್ ಅದೆಲ್ಲ ಕಡೆ ಸಿಗಲ್ಲ, ಎಲ್ಲ ಮಣ್ಣಲ್ಲಿ ಸಿಗಲ್ಲ, ಇದು ರೇರ್ ರೇರ್ ಕಮೋಡಿಟಿ ಅಲ್ವಾ. ನೋಡಿ, ರೈಟ್ ಆನ್ಸರ್ ಆಯ್ತು. ಈಗ ಇದರ ಅರ್ಥ ಪ್ರೆಸೆಂಟ್, ಅಪಿಯರಿಂಗ್ ಆರ್ ಫೌಂಡ್ ಎವ್ರಿವೇರ್. ಇದು ಲ್ಯಾಟಿನ್ ಯುಬಿಕ್ ಅನ್ನುವಂಥ ಪದದಿಂದ ಬರುತ್ತೆ, ಎವ್ರಿವೇರ್ ಅನ್ನೋ ಅರ್ಥದಲ್ಲಿ ಇದೆ. ಇದಕ್ಕೆ ಆಪೋಸಿಟ್ ವರ್ಡ್ ಯಾವುದು, ರೇರ್ ಮತ್ತೆ ಸ್ಕೇರ್ಸ್ ಅನ್ನುವಂಥ ಪದಗಳು ಆಪೋಸಿಟ್ ಆಂಟೋನಿಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಮೊಬೈಲ್ ಫೋನ್ಸ್ ಹ್ಯಾವ್ ಬಿಕಮ್ ಯುಬಿಕ್ವಿಟಸ್ ಇನ್ ಮಾಡರ್ನ್ ಲೈಫ್. ಮಾಡರ್ನ್ ಲೈಫ್ ಅಲ್ಲಿ ಮೊಬೈಲ್ ಫೋನ್ಸ್ ಎಲ್ಲ ಏನಾಗಿದೆ, ಯುಬಿಕ್ವಿಟಸ್ ಆಗಿದೆ, ಕ್ವೈಟ್ ಕಾಮನ್, ಎಲ್ಲಾ ಕಡೆ ಸಿಗುತ್ತೆ. ಲುಕ್ ಅಟ್ ದೀಸ್ ಪೀಪಲ್, ಇಲ್ಲಿ ಕೂತ್ಕೊಂಡಿರೋರೆಲ್ಲ ರೋ ನೋಡಿ, ದೇ ಆರ್ ಯೂಸಿಂಗ್ ಫೋನ್ಸ್. ಹಾಗೆ ಇಲ್ಲಿ ಅಡ್ಡಾಡ್ತಿರೋರೆಲ್ಲ ಆಗತ್ತೆ. ಇತ್ತೀಚೆಗೆ ಆಕ್ಸಿಡೆಂಟ್ಸ್ ಆರ್ ಕ್ವೈಟ್ ಕಾಮನ್ ಬಿಕಾಸ್ ಪೀಪಲ್ ಏನ್ ಮಾಡ್ತಾ ಇದಾರೆ, ದೇ ಆರ್ ಯೂಸಿಂಗ್ ದೇರ್ ಸೆಲ್ ಫೋನ್ಸ್ ವೈಲ್ ದೇ ಆರ್ ವಾಕಿಂಗ್ ಆನ್ ದ ರೋಡ್. ರೋಡಲ್ಲಿ ಹೋಗುವಾಗ, ಟ್ರೈನ್ ಅಲ್ಲಿ, ಎಲ್ಲೂ ಬಿಡ್ತಾ ಇಲ್ಲ. ದಟ್ ಈಸ್ ಬಿಕಮಿಂಗ್ ಡಿಫಿಕಲ್ಟ್. ನೆಕ್ಸ್ಟ್ ವರ್ಡ್ ಆರ್ಡರ್ಸ್ ಅಂತ ಬರ್ತಾ ಇದೆ. ಈಸಿ, ಸಿಂಪಲ್, ಸ್ಟ್ರೇನಿಯಸ್. ಸಿನೋನಿಮ್ ಕೇಳ್ತಾ ಇದ್ದಾರೆ, ಅಂಡರ್ಲೈನ್ ಮಾಡೋಣ. ಸಿನೋನಿಮ್ ಈಸಿ, ಸಿಂಪಲ್, ಸ್ಟ್ರೇನಿಯಸ್ ಮತ್ತೆ ಪ್ಲೆಸೆಂಟ್ ಅನ್ನುವಂಥ ಪದ ಬರ್ತಾ ಇದೆ, ಆರ್ಡರ್ಸ್. ಓಕೆ, ಏನಾಗತ್ತೆ ಇದಕ್ಕೆ ಸಿನೋನಿಮ್ ಏನಾಗತ್ತೆ, ಸ್ಟ್ರೇನಿಯಸ್. ಸ್ಟ್ರೇನಿಯಸ್ ಅಂದ್ರೆ ಏನು, ಆರ್ಡರ್ಸ್ ಅಂದ್ರೆ ಏನು ನೋಡೋಣ. ನೋಡಿ, ಇದರ ಅರ್ಥ ರಿಕ್ವೈರಿಂಗ್ ಗ್ರೇಟ್ ಎಫರ್ಟ್, ತುಂಬಾ ಎಫರ್ಟ್ ಡಿಮ್ಯಾಂಡ್ ಮಾಡೋದು, ತುಂಬಾ ಡಿಫಿಕಲ್ಟ್ ಇರುವಂಥದ್ದು, ತುಂಬಾ ಟೈರಿಂಗ್ ಇರುವಂತಹ ವಿಚಾರಗಳನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾವು ಆರ್ಡರ್ಸ್ ಟಾಸ್ಕ್ ಅಂತ ಹೇಳ್ತೀವಿ, ಆರ್ಡರ್ಸ್ ಟಾಸ್ಕ್ ಅಂತ ಹೇಳ್ತೀವಿ. ಇದಕ್ಕೆ ಸ್ಟ್ರೇನಿಯಸ್, ಲೇಬರಿಯಸ್ ಮತ್ತೆ ಗ್ರೂಲಿಂಗ್ ಇವೆಲ್ಲ ಪದಗಳು ಬರುತ್ತೆ. ಗ್ರೂಲಿಂಗ್, ಲೇಬರಿಯಸ್ ಮತ್ತೆ ಸ್ಟ್ರೇನಿಯಸ್. ಆಪೋಸಿಟ್ ವರ್ಡ್ಗಳು ಈಸಿ, ಎಫರ್ಟ್ಲೆಸ್ ಮತ್ತೆ ಸಿಂಪಲ್, ಇವೆಲ್ಲ ಆಂಟೋನಿಮ್ಸ್. ಇದಕ್ಕೆ ಆಂಟೋನಿಮ್ಸ್ ಇದೆ. ಎಕ್ಸಾಂಪಲ್ ನೋಡೋಣ. ದ ಆರ್ಡರ್ಸ್ ಜರ್ನಿ ಥ್ರೂ ದ ಮೌಂಟೇನ್ಸ್ ಎಕ್ಸಾಸ್ಟೆಡ್ ದೆಮ್. ನೋಡಿ, ಅವರು ಮೌಂಟೇನ್ ಹಿಲ್ ರೀಜನ್ಸ್ ಅಲ್ಲಿ ಜರ್ನಿ ಮಾಡ್ತಾ ಇದ್ದಾರೆ. ದೇ ಆರ್ ಟ್ರಾವೆಲಿಂಗ್ ಥ್ರೂ ಮೌಂಟೇನ್ ರೀಜನ್ಸ್. ಇದೇನ್ ಮಾಡಿದೆ, ಅವರ ಲೈಫ್ ನ ಆರ್ಡರ್ಸ್ ಮಾಡಿದೆ. ಅವ್ರ ಜರ್ನಿ ಏನಿದೆ, ಆರ್ಡರ್ಸ್ ವೆರಿ ಡಿಫಿಕಲ್ಟ್ ಇದೆ. ಅವರು ಕಷ್ಟದಿಂದ ಆ ಜರ್ನಿನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಲುಕ್ ಅಟ್ ದೀಸ್ ಪೀಪಲ್. ಅವ್ರು ನೋಡಿ, ಹೌ ಟಯರ್ಡ್ ದೇ ಆರ್, ಎಷ್ಟು ಸುಸ್ತಾಗಿದ್ದಾರೆ, ಲೈಫ್ ಎಷ್ಟು ಮಿಸರಿ ಆಗಿದೆ ಅವರಿಗೆ. ಹೌದ್ರಾ? ನೆಕ್ಸ್ಟ್ ಹೋಗೋಣ. ಎಫಿಮೆರಲ್ ಮೀನ್ಸ್ ಎಟರ್ನಲ್, ಲಾಸ್ಟಿಂಗ್ ಫಾರ್ ಅ ವೆರಿ ಶಾರ್ಟ್ ಟೈಮ್, ಪರ್ಮನೆಂಟ್, ಸಿಗ್ನಿಫಿಕೆಂಟ್ ಅಂತ ಬರ್ತಾನೆ. ಏನ್ ಬರುತ್ತೆ? ಓಕೆ, ನಿಮ್ ಟೈಮ್ ಇದೆ, ಆನ್ಸರ್ ಮಾಡಿ. ಇಫ್ ಮರಲ್ ಅಂತ ಹೇಳ್ತಾರೆ. ಇಫ್ ಮರಲ್ ಹಂಗಂದ್ರೆ ಲಾಸ್ಟಿಂಗ್ ಫಾರ್ ಅ ವೆರಿ ಶಾರ್ಟ್ ಟೈಮ್, ಕೆಲವು ಹೊತ್ತು ಬಂದು ಹೋಗುತ್ತೆ. ಮೆಟೋರ್ಸ್ ಎಲ್ಲ ಬರುತ್ತೆ. ಆಕಾಶದಲ್ಲಿ ಕೆಲವು ಐಟಮ್ಗಳು ಕಣ್ಣಿದ್ರೆ ಬಂದು ಹಾಗೆ ಮಾಯ ಆಗ್ಬಿಡುತ್ತೆ. ಲಾಸ್ಟಿಂಗ್ ಫಾರ್ ವೆರಿ ಶಾರ್ಟ್ ಟೈಮ್ ಇರುವಂತದಕ್ಕೆ ಏನಂತಾರೆ, ಈ ರೀತಿ ಪದ ಹೇಳ್ತಾರೆ, ಇಫ್ ಮರಾಲ್ ಅಂತ ಹೇಳ್ತಾರೆ.
ಇದು ಗ್ರೀಕ್ ಪದದಿಂದ ಬರುತ್ತೆ. ಇಫಿಮರಸ್ ಅನ್ನೋ ಪದದಿಂದ ಲಾಸ್ಟಿಂಗ್ ಒನ್ಲಿ ಅ ಡೇ. ಉದಾಹರಣೆ ಲಿಲ್ಲಿ ಅನ್ನೋ ಒಂದು ಫ್ಲವರ್ ಬರುತ್ತೆ, ಅದು ಒಂದೇ ದಿನ ಇರುತ್ತೆ. ಇದಕ್ಕೆ ಆಪೋಸಿಟ್ ವರ್ಡ್ ಪರ್ಮನೆಂಟ್, ಎಟರ್ನಲ್ ಮತ್ತೆ ಎಂಡ್ಯೂರಿಂಗ್ ಬರುತ್ತೆ. ಇಲ್ಲಿ ನೋಡಿ, ಇಫ್ಮರಲ್ ಫೇಮ್ ಅಂದ್ರೇನು? ಫೇಮ್ ಆನ್ ಸೋಷಿಯಲ್ ಮೀಡಿಯಾ ಈಸ್ ಆಫನ್ ಇಫ್ಮರಲ್. ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರಿಗೆ ಬೇಗ ಸಕ್ಸಸ್ ಸಿಕ್ಬಿಡುತ್ತೆ, ಕೆಲವರು ತುಂಬಾ ಎಫರ್ಟ್ ಹಾಕಿದ್ರು ಕೂಡ ಸಕ್ಸಸ್ ಸಿಗಲ್ಲ, ಹೌದಾ? ಇರ್ಲಿ, ಫೇಮ್ ಆನ್ ಸೋಷಿಯಲ್ ಮೀಡಿಯಾ ಈಸ್ ಆಫನ್ ಇಫ್ಮರಲ್ ಅಂತ ಬರುತ್ತೆ. ಓಕೆ, ಇಫ್ಮರಲ್ ಅಂದ್ರೆ ಶಾರ್ಟ್ ಲಿವ್ಡ್, ಸ್ವಲ್ಪ ಬ್ಲಫ್ ಅಂತಾರಲ್ಲ, ಒಂದು ಕ್ಷಣ ಸಕ್ಸಸ್ ಸಿಕ್ಬಿಡುತ್ತೆ. ಚೂಸ್ ದ ಕರೆಕ್ಟ್ ಆಂಟೋನಿಮ್ ಫಾರ್. ಇಲ್ಲಿ ನೀವು ಕರೆಕ್ಟ್ ಆದ ಆಂಟೋನಿಮ್ಗೆ ಈ ಪದಕ್ಕೆ ಹುಡುಕ್ಬೇಕು. ಏನ್ ಹುಡುಕ್ತೀರಾ ನೋಡೋಣ. ಆಪ್ಷನ್ಸ್ ಇದೆ: ಥ್ರಿಫ್ಟಿ, ಇಕನಾಮಿಕಲ್, ಎಕ್ಸ್ಟ್ರಾವಿಗೆಂಟ್, ಕೇರ್ಫುಲ್ ಅನ್ನುವಂಥದ್ದು ಇದೆ. ಯಾವ ಪದಕ್ಕೆ ಹೇಳ್ಬೇಕು? ಈ ಪದಕ್ಕೆ ಹೇಳ್ಬೇಕು. ಫ್ರುಗಲ್ ಅನ್ನುವಂಥ ಈ ಪದಕ್ಕೆ ನೀವು ಆಂಟೋನಿಮ್ ಅನ್ನ ಹೇಳ್ಬೇಕಾಗತ್ತೆ. ಇದಕ್ಕೆ ನಾನು ನಿಮಗೆ ಆಂಟೋನಿಮ್ ಹೇಳೋ ಬದಲು ಇದಕ್ಕೆ ಅರ್ಥ ಹೇಳ್ತೀನಿ, ನಿಮಗೆ ಈಸಿ ಮಾಡ್ತೀನಿ. ಅಲ್ಲಿ ಏನಂತ ಇದ್ರ ಅರ್ಥ ಅಂದ್ರೆ, ಇಕನಾಮಿಕಲ್ ಅಂತ. ಕೆಲವರು ತಿನ್ನೋದ್ರಲ್ಲಿ, ಕೂರೋದ್ರಲ್ಲಿ, ಎಲ್ಲೋದ್ರಲ್ಲೂ ಕೂಡ ಅವ್ರು ದೇ ವಾಂಟ್ ಟು ಸೇವ್ ಮನಿ. ದುಡ್ಡನ್ನ ಸೇವ್ ಮಾಡ್ಬೇಕಂತಾರೆ. ಎಸ್ಪೆಷಲಿ ಮನಿ, ದೇ ವಾಂಟ್ ಟು ಸೇವ್ ಮನಿ ವೆನ್ ದೇ ಆರ್ ಬೈಯಿಂಗ್ ಫುಡ್ ಆಗ್ಲಿ, ಯಾವ್ದು ಐಟಮ್ ಖರೀದಿ ಮಾಡುವಾಗ ದೇ ವಾಂಟ್ ಟು ಸೇವ್ ಮನಿ, ಫ್ರುಗಲ್ ಅಂತಾರೆ. ಅದಕ್ಕೆ ಆಪೋಸಿಟ್ ವರ್ಡ್ ಥ್ರಿಫ್ಟಿ, ಇಕನಾಮಿಕಲ್, ಎಕ್ಸ್ಟ್ರಾವಿಗೆಂಟ್, ಕೇರ್ಫುಲ್ ಅಂತ ಇದೆ. ಇಲ್ಲಿ ಎರಡು ಪದ ಆಲ್ಮೋಸ್ಟ್ ಹತ್ತತ್ರ ಬರ್ತಾ ಇದೆ, ಹೌದಾ? ಯಾವ ಪದ ಹತ್ತತ್ರ ಬರ್ತಾ ಇದೆ? ಇಲ್ಲಿ ಥ್ರಿಫ್ಟಿ ಅನ್ನೋ ಪದ ಏನಿದೆ, ಇದು ಕೂಡ ಸಿನೋನಿಮ್. ಫ್ರುಗಲ್ ಪದಕ್ಕೆ ಇದು ಸಿನೋನಿಮ್. ಓಕೆ, ಎಕನಾಮಿಕಲ್ ಅದು ಕೂಡ ಸಿನೋನಿಮ್. ಕೇರ್ಫುಲ್ ಇದು ಕೂಡ ಸಿನೋನಿಮ್ ಆಗುತ್ತೆ. ಸೊ ಆಂಟೋನಿಮ್ ಯಾವುದು? ಎಕ್ಸ್ಟ್ರಾವಿಗೆಂಟ್ ಅಂತ ಬರುತ್ತೆ. ಏನು ಎಕ್ಸ್ಟ್ರಾವಿಗೆಂಟ್ ಅಂದ್ರೆ ಏನು ಅಂದ್ರೆ, ಅವರು ಯಾವಾಗ್ಲೂ ಯೋಚನೆ ಮಾಡಲ್ಲ. ನಮ್ಮ ಒಬ್ಬ ರಿಲೇಟಿವ್ ಇದ್ದಾರೆ, ಅವರು ತಿಂಗಳು ಪೂರ್ತಿ ದುಡಿತಾರೆ, ಒಂದಿನದಲ್ಲಿ ಖರ್ಚು ಮಾಡ್ಬಿಡ್ತಾರೆ. ಒಂದೇ ದಿನದಲ್ಲಿ ನೋ ವರೀಸ್ ಅಂತವ್ರು ಕೂಡ ಇರ್ತಾರೆ. ಅವ್ರನ್ನ ನಾವೇನಂತ ಕರಿತೀವಿ? ಅವ್ರನ್ನ ಎಕ್ಸ್ಟ್ರಾವಿಗೆಂಟ್ ಪರ್ಸನ್ ಅಂತ ಕರಿತೀವಿ, ಹೌದಾ? ಎಕ್ಸ್ಟ್ರಾವಿಗೆಂಟ್, ವರ್ಷ ಪೂರ್ತಿ ದುಡಿಯೋದು, ಒಂದೊಂದು ದಿನದಲ್ಲಿ ಉಡಾಯಿಸ್ಬಿಡೋದು. ಹಾ, ಸ್ಪೇರಿಂಗ್, ಎಕನಾಮಿಕಲ್ ವಿತ್ ಮನಿ ಆರ್ ರಿಸೋರ್ಸಸ್. ಕೆಲವರು ಫ್ರೂಗಲ್ ಇರ್ತಾರೆ, ಅಂದ್ರೆ ಅವರು ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಹಾಕೊಂಡು ಬದುಕ್ತಾರೆ. ಎಕ್ಸ್ಟ್ರಾವಿಗೆಂಟ್ ಅವ್ರಿಗಿಂತ ಆಪೋಸಿಟ್, ಸ್ಪೆಂಡಿಂಗ್ ಎಕ್ಸೆಸಿವ್ಲಿ. ಎಕ್ಸಾಕ್ಟ್ ಆಪೋಸಿಟ್. ಎಕ್ಸ್ಟ್ರಾವಿಗೆಂಟ್ ಪೀಪಲ್ ಏನ್ ಮಾಡ್ತಾರೆ? ಮನೆ ಯಾವ್ದಾದ್ರು ವಿಚಾರ ಮಾಡ್ಬೇಕು ಅಂದ್ರೆ ದೊಡ್ಡ ಖರ್ಚು ಮಾಡ್ಬಿಡ್ತಾರೆ. ಥ್ರಿಫ್ಟಿ, ಎಕನಾಮಿಕಲ್ ಅವೆಲ್ಲ ಸಿನೋನಿಮ್ಸ್ ಇದೆ. ಫಾರ್ ಎಕ್ಸಾಂಪಲ್, ಲುಕ್ ಹಿಯರ್, ಡಿಸ್ಪೈಟ್ ಆಫ್ ಬೀಂಗ್ ವೆಲ್ದಿ, ಶಿ ಲೆಡ್ ಆ ಫ್ರೂಗಲ್ ಲೈಫ್ ಸ್ಟೈಲ್. ಅಂದ್ರೆ ಅವಳು ತುಂಬಾ ವೆಲ್ದಿ ಆಗಿದ್ರು ಕೂಡ, ತುಂಬಾ ಶ್ರೀಮಂತಿ ಆಗಿದ್ರು ಕೂಡ, ಅವರು ಫ್ರೂಗಲ್ ಲೈಫ್ ಸ್ಟೈಲ್ ಲೀಡ್ ಮಾಡಿದ್ರು. ಅಂದ್ರೆ ಪ್ರತಿಯೊಂದರಲ್ಲೂ ಎಕನಾಮಿಕಲ್ ಆಗಿದ್ರು, ಪ್ರತಿಯೊಂದಕ್ಕೂ ಎಕನಾಮಿಕಲ್ ಆಗಿದ್ರು. ಸಮ್ ಪೀಪಲ್ ಆರ್ ಲೈಕ್ ದಟ್. ರತನ್ ಟಾಟಾ ಫಾರ್ ಎಕ್ಸಾಂಪಲ್ ಈಸ್ ಎ ಫ್ರೂಗಲ್ ಪರ್ಸನಾಲಿಟಿ. ಅವರು ಒಂದೇ ಸಣ್ಣ ಕೇಕ್ ಪೀಸ್ ಅನ್ನ ಇಟ್ಕೊಂಡು ವರ್ಷ ಬರ್ತಡೇ ಮಾಡ್ತಾರೆ. ಸಣ್ಣ ಕೇಕ್ ಪೀಸ್, ಒಬ್ಬ ವ್ಯಕ್ತಿ ಇಟ್ಕೊಂಡು, ಅವನಿಗೆ ಬೇಕಾದ ಒಬ್ಬ ವ್ಯಕ್ತಿ ಇಟ್ಕೊಂಡು ಅವರು ರತನ್ ಟಾಟಾ ಅವರ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ರು. ವೆರಿ ವೆರಿ ಹಂಬಲ್ ಪರ್ಸನ್, ರೈಟ್? ಹಾಗೇನೆ ದ ವರ್ಡ್ ಅಮೆಲ್ಯುರೇಟ್ ಅಂದ್ರೆ ಏನು? ಯೋಚನೆ ಮಾಡಿ ಆನ್ಸರ್ ಮಾಡಿ. ಇಲ್ಲಿ ಆಪ್ಷನ್ಸ್ ಕೂಡ ಇದೆ. ಯಾವ್ದ ಆಪ್ಷನ್ಸ್? ಅಮೆಲ್ಯುರೇಟ್, ಇದರ ಅರ್ಥ ಕೇಳ್ತಿದ್ದಾರೆ. ಓಕೆ, ವರ್ಸನ್, ಇಗ್ನೋರ್, ಡೆಸ್ಟ್ರಾಯ್, ಇಂಪ್ರೂವ್ ಅಂತ ಬರ್ತಾರೆ. ಅಮೆಲ್ಯುರೇಟ್ ಏನಿದೆ ಈ ಪದದಲ್ಲಿ ಇವೆಲ್ಲವೂ ಕೂಡ ಆಂಟೋನಿಮ್ಸ್ ಇದೆ. ವರ್ಸನ್, ಇಗ್ನೋರ್, ಡೆಸ್ಟ್ರಾಯ್, ಇದು ರೈಟ್ ಆನ್ಸರ್ ಇದೆ. ಇದು ಟು ಇಂಪ್ರೂವ್ ಅಂತ ಬರುತ್ತೆ. ಟು ಇಂಪ್ರೂವ್ ಅಂದ್ರೇನು?
ಟು ಮೇಕ್ ಸಮಥಿಂಗ್ ಬ್ಯಾಡ್ ಆರ್ ಅನ್ಸ್ಯಾಟಿಸ್ಫ್ಯಾಕ್ಟರಿ ಬೆಟರ್. ಕೆಲವ್ರು ಏನ್ ಮಾಡ್ತಾರೆ, ಒಂದು ಬ್ಯಾಡ್ ಸಿಚುವೇಶನ್ ಅನ್ನು ಕೂಡ ಇಂಪ್ರೂವ್ ಮಾಡ್ಕೊಳ್ತಾರೆ. ಅವರು ಎನ್ಹಾನ್ಸ್ ಮಾಡ್ತಾರೆ, ಬೆಟರ್ ಮಾಡ್ತಾರೆ, ಇಂಪ್ರೂವ್ ಮಾಡ್ತಾರೆ. ಅದೇ ಆಂಟೋನಿಮ್ ನಾ ಹೇಳ್ದಲ್ಲ, ಅದೇ ಡೆಟೋರೇಟ್ ಮಾಡ್ತಾರೆ, ವರ್ಸನ್ ಮಾಡ್ತಾರೆ. ಕಂಡೀಷನ್ಸ್ ಅನ್ನ ಉದಾಹರಣೆಗೆ ಬೆಂಕಿಗೆ ತುಪ್ಪ ಹಾಕ್ದಂಗೆ ಮಾಡ್ತಾರೆ. ಅಂದ್ರೆ ಇನ್ನಷ್ಟು ಸಮಸ್ಯೆನ ಜಟಿಲ ಮಾಡ್ತಾರೆ. ಯಾರು ಡೆಟೋರೇಟ್ ಮಾಡ್ತಾರೆ. ಆದ್ರೆ ಅಮೆಲಿಯೋರೇಟ್ ಮಾಡೋರು ಅವ್ರು ಇಂಪ್ರೂವ್ ಮಾಡ್ತಾರೆ, ಸಿಚುವೇಶನ್ ಇಂಪ್ರೂವ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ನೋಡಿ, ದ ಗೌರ್ಮೆಂಟ್ ಟುಕ್ ಸ್ಟೆಪ್ಸ್ ಟು ಅಮೆಲಿಯೋರೇಟ್ ಲಿವಿಂಗ್ ಕಂಡೀಷನ್ಸ್ ಆಫ್ ದ ಪೀಪಲ್. ಲಿವಿಂಗ್ ಕಂಡೀಷನ್ಸ್ ಇಂಪ್ರೂವ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾ ಇದೆ, ಒಂದು ಗಾರ್ಡನಿಂಗ್ ಮಾಡ್ತಾರೆ, ರೋಡ್ ಮಾಡ್ತಾ ಇದ್ದಾರೆ, ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡ್ತಾರೆ, ಒಳ್ಳೆ ಗುಡ್ ವಾಟರ್ ಫೆಸಿಲಿಟಿ, ವರ್ಕಿಂಗ್ ಫೆಸಿಲಿಟಿ ಎಲ್ಲ ಕೊಟ್ಟಾಗ ಏನಾಗುತ್ತೆ, ಸಿಚುವೇಶನ್ ಇಂಪ್ರೂವ್ ಆಗುತ್ತೆ. ಓಕೆ, ಚೂಸ್ ದ ವರ್ಡ್ ಕ್ಲೋಸೆಸ್ಟ್ ಇನ್ ದ ಮೀನಿಂಗ್ ಟು ಕ್ಯಾಂಡಿಡ್. ಕ್ಯಾಂಡಿಡ್ ಇದು ನೀವು ಕೇಳಿದಿರಿ ಅನ್ಕೊಂಡಿದ್ದೀನಿ. ಕ್ಯಾಂಡಿಡ್ ಅಂದ್ರೆ ಏನು, ಅದಕ್ಕೆ ನೀವು ಹತ್ರದ ಪದ ಸಿನೋನಿಮ್ನೇ ಹುಡುಕಕ್ಕೆ ಹೇಳಿದ್ದಾರೆ. ಕ್ಲೋಸೆಸ್ಟ್ ವರ್ಡ್ ಅಂತಂದ್ರೆ ಸಿನೋನಿಮ್. ಕ್ಯಾಂಡಿಡ್ ಏನಾಗುತ್ತೆ, ಟ್ರೂತ್ಫುಲ್ ಮತ್ತೆ ಸ್ಟ್ರೇಟ್ ಫಾರ್ವರ್ಡ್. ಟ್ರೂತ್ಫುಲ್, ಸ್ಟ್ರೇಟ್ ಫಾರ್ವರ್ಡ್ ಇದ್ರ ಅರ್ಥ ಇದೆ. ಕ್ಯಾಂಡಿಡ್ ಅಂತಂದ್ರೆ ಟ್ರೂತ್ಫುಲ್, ಯಾವಾಗಲೂ ಸತ್ಯವನ್ನೇ ಆಡ್ತಾರೆ. ಮತ್ತೆ ಅವರು ಸ್ಟ್ರೇಟ್ ಫಾರ್ವರ್ಡ್ ಏನ್ ಮಾಡ್ತಾರೆ, ಅವರು ನೇರವಾದ ದಾರಿನೇ, ಸ್ಟ್ರೇಟ್ ಫಾರ್ವರ್ಡ್ ದಾರಿ ಹೋಗ್ತಾರೆ. ಈ ಇದಕ್ಕೆ ಅರ್ಥ ಇರೋ ಪದ ಯಾವ್ದಿದೆ, ಫ್ರಾಂಕ್. ಡಿಸಿಟ್ಫುಲ್, ಮೋಸ ಮಾಡೋರು. ಡಿಪ್ಲೊಮೆಟಿಕ್, ಯಾವ ಕಡೆ ತಮಗೆ ಅನುಕೂಲ ಇದೆ, ಫೇವರಿಸಮ್ ಮಾಡುವಂತವ್ರನ್ನ ನಾವು ಡಿಪ್ಲೊಮೆಟಿಕ್ ಅಂತ ಹೇಳ್ಬೋದು. ರಿಸರ್ವ್ಡ್, ಎಲ್ಲರಿಂದ ದೂರ ಇರ್ತಾರೆ, ಅವ್ರನ್ನ ರಿಸರ್ವ್ಡ್ ಅಂತ ಹೇಳ್ಬೋದು. ಇಲ್ಲಿ ರೈಟ್ ಆನ್ಸರ್ ಏನಾಗುತ್ತೆ, ಫ್ರಾಂಕ್ ಆಗುತ್ತೆ. ಕ್ಯಾಂಡಿಡ್ ಮೀನ್ಸ್ ಟ್ರೂತ್ಫುಲ್ ಅಂಡ್ ಸ್ಟ್ರೇಟ್ ಫಾರ್ವರ್ಡ್. ಹೌದಾ? ಇಟ್ ಇಂಪ್ಲೈಸ್ ಆನೆಸ್ಟ್ ಎಕ್ಸ್ಪ್ರೆಷನ್ ವಿತೌಟ್ ಹೈಡಿಂಗ್ ಎನಿಥಿಂಗ್. ಅವ್ರು ಯಾವತ್ತೂ ಯಾವುದನ್ನೂ ಕೂಡ ಬಚ್ಚಿಡಲ್ಲ. ಅವ್ರನ್ನ ನಾವು ಏನಂತ ಹೇಳ್ಬೋದು, ಟ್ರೂತ್ಫುಲ್ ಅಂತ ಹೇಳ್ಬೋದು, ಹಾಗೇನೆ ಸ್ಟ್ರೇಟ್ ಫಾರ್ವರ್ಡ್ ಅಂತ ಹೇಳ್ಬೋದು, ಕ್ಯಾಂಡಿಡ್ ಅಂತ ಹೇಳ್ಬೋದು. ಲುಕ್ ಅಟ್ ದಿಸ್ ಎಕ್ಸಾಂಪಲ್. ಶಿ ಗೇವ್ ಅ ಕ್ಯಾಂಡಿಡ್ ಒಪಿನಿಯನ್ ಅಬೌಟ್ ದ ಪ್ರಾಜೆಕ್ಟ್. ಹಾಗಾದ್ರೆ ಕ್ಯಾಂಡಿಡ್ ಏನಾಗುತ್ತೆ, ಇದೊಂದು ಅಡ್ಜೆಕ್ಟಿವ್ ಆಗುತ್ತೆ. ದಿಸ್ ಬಿಕಮ್ ಅಡ್ಜೆಕ್ಟಿವ್. ಓಕೆ, ಕ್ಯಾಂಡಿಡ್ ಅಂತಂದ್ರೆ ಟ್ರೂತ್ಫುಲ್, ಸ್ಟ್ರೇಟ್ ಫಾರ್ವರ್ಡ್ ಅನ್ನೋ ಅರ್ಥ ಬರುತ್ತೆ. ಹೌದಾ? ಲುಕ್ ಅಟ್ ದಿಸ್ ಪಿಕ್ಚರ್. ಇವ್ರು ನೋಡಿ, ಇಮೇಜಸ್ ನೋಡಿ. ದೇ ಆರ್ ಹ್ಯಾಪಿ, ದೇ ಆರ್ ಓಪನ್ ಟು ಹರ್. ಅವರು ಒಂದು ಕ್ಯಾಂಡಿಡ್ ಒಪಿನಿಯನ್ ಕೊಡ್ತಾ ಇದ್ದಾರೆ. ಮುಂದೆ ಹೋಗೋಣ. ದ ವರ್ಡ್ ಗ್ರೆಗೇರಿಯಸ್ ಮೀನ್ಸ್ ಏನ್ ಬರುತ್ತೆ, ಈ ಪದದ ಅರ್ಥ ಏನ್ ಬರುತ್ತೆ? ಗ್ರಿಗೇರಿಯಸ್ ಇವರು, ದೀಸ್ ಪೀಪಲ್, ಗ್ರಿಗೇರಿಯಸ್ ಕೈಂಡ್ ಆಫ್ ಪೀಪಲ್. ಅವ್ರ ಪಾರ್ಟಿ ಅಂದ್ರೆ ಪಾರ್ಟಿ ಅನಿಮಲ್ ಅಂತ ಅವ್ರನ್ನ ಕರಿಬಹುದು. ಪಾರ್ಟಿ ಫಂಕ್ಷನ್ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ. ಅದರಲ್ಲೂ ಟ್ರಾವೆಲ್ ಮಾಡೋದಂತ ಅಂದ್ರೆ ಅವ್ರಿಗೆ ತುಂಬಾ ತುಂಬಾ ಫೇವ್ರೇಟ್. ಅವ್ರನ್ನ ನಾವೇನಂತ ಕರಿತೀವಿ, ಗ್ರಿಗೇರಿಯಸ್ ಪರ್ಸನಾಲಿಟಿ ಅಂತ ಕರಿತೀವಿ. ಗ್ರಿಗೇರಿಯಸ್ ಪರ್ಸನಾಲಿಟಿ ಅಂತ ಕರಿತೀವಿ. ಅಂದ್ರೆ ಪಾರ್ಟಿ ಅನಿಮಲ್ ಅವರು. ಪಾರ್ಟಿ ಫಂಕ್ಷನ್ಸ್ ಅಂದ್ರೆ ದೇ ಬಿಕಮ್ ವೆರಿ ವೆರಿ ಹ್ಯಾಪಿ. ಕೆಲವರು ರಿಸರ್ವ್ಡ್ ಇರ್ತಾರೆ, ಅವ್ರ ಮನೇಲೇ ಇರಬೇಕು ಅಂತಾರೆ, ಅವ್ರ ಎತ್ತ ಹೋಗ್ಬಾರ್ದು ಅಂತಾರೆ, ಸೋಫಾ ಬಿಟ್ಟು ಜಡಕ್ಕೆ ಇಷ್ಟ ಆಗಲ್ಲ, ಅಂಥವ್ರು ಕೂಡ ಇರ್ತಾರೆ. ಅವರು ಅವರು ಆಪೋಸಿಟ್. ಅವರು ನಾವೇನಂತ ಹೇಳ್ಬೋದು, ಶೈ, ವಿತ್ಡ್ರಾನ್, ರಿಸರ್ವ್ಡ್ ಅಂತ ಹೇಳ್ಬೋದು. ಕೆಲವರು ಪಾರ್ಟಿ ಅನಿಮಲ್ಸ್, ಪಾರ್ಟಿ ಗ್ರಿಗೇರಿಯಸ್ ಅಂತ. ಅದ ಗ್ರಿಗೇರಿಯಸ್ ನೆನ್ಪಿಟ್ಕೊಳ್ಳಿ, ಗ್ರಿಗೇರಿಯಸ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಇಟ್ ಕಮ್ಸ್ ಫ್ರಮ್ ಗ್ರೆಕ್ಸ್ ಅನ್ನುವಂಥ ಪದ. ಗ್ರೆಕ್ಸ್ ಅನ್ನುವಂಥದ್ದು ಪದದಿಂದ ಬಂದಿದೆ, ಲ್ಯಾಟಿನ್ ಪದದಿಂದ ಬಂದಿದೆ. ಇದರ ಅರ್ಥ ಫ್ಲಾಕ್ ಅಂದ್ರೆ ಹಿಂಡು ಅಂತ, ಗುಂಪಲ್ಲಿರುವಂತ ಜೀವಿಗಳು ಅವರೆಲ್ಲ. ಹೌದಾ? ಇದಕ್ಕೆ ಆಪೋಸಿಟ್ ವರ್ಡ್ ಇಂಟ್ರೋವರ್ಟೆಡ್, ನಾ ಹೇಳಿದೆ. ರಿಕಲ್ಸಿವ್ ಹಾಗೆ ಸಾಲಿಟರಿ ಅನ್ನುವಂಥ ಪದಗಳು. ಫಾರ್ ಎಕ್ಸಾಂಪಲ್, ಲುಕ್ ಅಟ್ ದಿಸ್ ಮ್ಯಾನ್. ಹುಡುಗಿಯರ್ ಸುತ್ತ ಇದ್ದಾರೆ, ಎಷ್ಟು ಹ್ಯಾಪಿ ಆಗಿದ್ದಾನೆ. ಪಾರ್ಟಿ ಫಂಕ್ಷನ್, ಪಾರ್ಟಿ. ಈಸ್ ಎ ಗ್ರಿಗೇರಿಯಸ್ ಪರ್ಸನ್ ಹೂ ಲವ್ಸ್ ಪಾರ್ಟೀಸ್ ಅಂತ ಇದೆ. ಸ್ಪೆಂಡ್ ಥ್ರಿಫ್ಟ್. ಈಗ ಮುಂದೋಗೋಣ. ಗ್ರಿಗೇರಿಯಸ್. ಓಕೆ, ಆಮೇಲೆ ಲೆಥರ್ಜಿಕ್ ಅನ್ನೋ ಪದ ಬರ್ತದೆ. ಲೆಥರ್ಜಿಕ್, ಎನರ್ಜೆಟಿಕ್. ಸಿನೋನಿಮ್ ಕೇಳ್ತದೆ, ರಿಮೆಂಬರ್ ಸಿನೋನಿಮ್. ಎನರ್ಜೆಟಿಕ್, ಸ್ಲಗಿಶ್,
ಆಕ್ಟಿವ್, ಎಂತೂಸಿಯಾಸ್ಟಿಕ್. ನಿಮಗೆ ಕೆಲವು ಟೈಮ್ನಲ್ಲಿ ಸಿನೋನಿಮ್ ಕೇಳ್ತಾ ಇದ್ದಾರೆ. ಎನರ್ಜೆಟಿಕ್, ನೀವು ನೆನಪಲ್ಲಿ ಇಟ್ಕೊಳ್ಳಿ, ಬಹಳಷ್ಟು ಟೈಮಲ್ಲಿ ನಿಮಗೆ ಈ ಲೆಥರ್ಜಿಕ್ಗೆ ನೇರವಾಗಿ ಅರ್ಥ ಗೊತ್ತಿಲ್ಲ, ಅದ್ರಲ್ಲಿ ಗೆಸ್ ಮಾಡ್ಬೋದು. ಎನರ್ಜೆಟಿಕ್, ಆಕ್ಟಿವ್, ಎಂಥೂಸಿಯಾಸ್ಟಿಕ್ ಇವೆಲ್ಲ ಪಾಸಿಟಿವ್ ಸೆನ್ಸ್ ಇರುವಂತ ವರ್ಡ್ಸ್, ಹೌದಾ? ಹಾಗಾದ್ರೆ ಇಲ್ಲಿ ಸ್ಲಗಿಶ್ ಬರ್ಬೋದಾ ಸಿನೋನಿಮ್? ಯಾಕಂದ್ರೆ ಒಂದೇ ಆಪೋಸಿಟ್ ಇದೆ, ಮೂರು ಅಂತವನ್ನೇ ಕೊಡೋಕ್ ಚಾನ್ಸ್ ಇಲ್ಲ. ಇಲ್ಲೊಂದು ಏನಿದೆ, ಸ್ಲಗಿಶ್ ಅನ್ನೋ ಪದ ಇದೆ, ಇದೇ ರೈಟ್ ಆನ್ಸರ್ ಆಗುತ್ತೆ. ಇದನ್ನ ಇಂಟೆಲಿಜೆಂಟ್ ಗೆಸ್ಸಿಂಗ್ ಅಂತ ಕರೀತಾರೆ. ಇದು ಕೂಡ ನೋಡಿ, ಇವೆ ಮೂರು ಪಾಸಿಟಿವ್ ಇದೆ, ಮೂರು ಪಾಸಿಟಿವ್ ಇದು ಕೊಟ್ಟಾಗ ಏನಾಗಿರುತ್ತೆ, ಅದು ಅರ್ಥ ಆಗಲ್ಲ ಅಲ್ವಾ? ಸಿನೋನಿಮ್ ಇದೆ ಸ್ಲಗ್ಗಿಶ್ ಅಂತ. ಲೆಥರ್ಜಿಕ್ ಅಥವಾ ಸ್ಲಗ್ಗಿಶ್ ಅಂದ್ರೆ ಎರಡೂ ಪದ. ಲೇಜೀಸ್ ರೀ ಅಂದ್ರೆ ಲ್ಯಾಕಿಂಗ್ ಎನರ್ಜಿ, ಎನರ್ಜಿನೇ ಇರಲ್ಲ. ದೇರ್ ಅಪಥೆಟಿಕ್, ಸ್ಲಗ್ಗಿಶ್ ಪೀಪಲ್. ಟಾರ್ಪಿಡ್, ಲಿಸ್ಟ್ಲೆಸ್, ನೋಡಿ ಲಿಸ್ಟ್ಲೆಸ್, ಡ್ರೌಸಿ, ಯಾವಾಗಲೂ ಕುಂತಲ್ಲಿ ನಿದ್ದೆ ಹೊಡಿತಾ ಇರ್ತಾರೆ. ಸ್ಲಗಿಶ್ ಪೀಪಲ್ ಅವ್ರನ್ನ ಟ್ರಾಪಿಡ್ ಅಂತ ಹೇಳ್ಬೋದು. ಆಪೋಸಿಟ್ ವರ್ಡ್ ಎನರ್ಜೆಟಿಕ್, ಆಕ್ಟಿವ್, ವೈಬ್ರೆಂಟ್, ಹೌದಾ? ದ ಹಾಟ್ ವೆದರ್ ಮೇಡ್ ಎವ್ರಿ ಒನ್ ಫೀಲ್ ಲೆಥರ್ಜಿಕ್. ಹೌದು, ಹಾಟ್ ವೆದರ್ ಇದ್ದಾಗ ಎಲ್ಲರೂ ಕೂಡ ಲೆಥರ್ಜಿಕ್ ಆಗ್ಬಿಡ್ತಾರೆ, ಸಾಕಪ್ಪ ಅಂತ ಎಸ್ಕೇಪ್ ಮಾಡ್ತಾರೆ ಅಲ್ವೇನ್ರಿ? ಈ ಮ್ಯಾಗ್ನಮಸ್ ಅಂತ ಪದ ಇದೆ, ಮ್ಯಾಗ್ನಮಸ್, ಪ್ರಟಿ ಜನರಸ್ ಅಂಡ್ ಫಾರ್ ಗಿವಿಂಗ್. ಪ್ರಟಿ, ಸಾರಿ, ಈ ಪದನ ಇಲ್ಲಿ ತೆಗೆದುಕೊಡೋಣ. ಜನರಸ್ ಅಂಡ್ ಫಾರ್ ಗಿವಿಂಗ್, ಪೆಟ್ಟಿ, ಕ್ರೂಯಲ್ ಮತ್ತೆ ಸೆಲ್ಫಿಶ್. ಅವರು ಇದರ ಅರ್ಥ ಮ್ಯಾಗ್ನೋನಿಮಸ್ ಅಂದ್ರೆ ಅರ್ಥ ಏನಿದೆ, ಜನರಸ್ ಅಂತ, ಫಾರ್ ಗಿವಿಂಗ್ ಅಂತ. ಏನಂದ್ರೇನು ಅಂದ್ರೆ ಈ ತನ್ನ ಶತ್ರುಗಳನ್ನು ಕೂಡ ಕ್ಷಮಿಸುವ ಮನೋಭಾವ ಅವರಲ್ಲಿ ಇರುತ್ತೆ, ಮ್ಯಾಗ್ನಿಮಸ್ ಅಂತ ಕರೀತಾರೆ. ಇದು ಮ್ಯಾಗ್ನಸ್ ಅನ್ನುವಂತ ಒಂದು ಲ್ಯಾಟಿನ್ ಪದದಿಂದ ಬಂದಿದೆ, ಅರ್ಥ ಗ್ರೇಟ್ ಅನ್ನುವಂತ. ಈ ಲ್ಯಾಟಿನ್ ಪದಗಳನ್ನ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಈ ಲ್ಯಾಟಿನ್ ಪದಗಳು ಬಹಳ ಯೂಸ್ಫುಲ್ ಇದೆ. ಯಾಕೆ ಸರ್ ಲ್ಯಾಟಿನ್ ಪದ? ಗ್ರೀಕ್ ಮೂಲದಿಂದ ಬಂದಿದೆ, ಲ್ಯಾಟಿನ್ ಮೂಲದಿಂದ ಬಂದಿದೆ ಪದಗಳು, ಫ್ರೆಂಚ್ ಮೂಲ ಇದೆ, ಜರ್ಮನ್ ಮೂಲ ಇದೆ, ಇಂಗ್ಲಿಷ್ಗೆ ಅಪ್ಪಂದ್ರು ಬಳ. ಹಾಗಾಗಿ ಬೇರೆ ಬೇರೆ ಮೂಲಗಳಿಗೆ ಬಂದಿದೆ. ಪೆಟ್ಟಿ, ವಿಂಡಿಕ್ಟಿವ್, ಮೀನ್ ಸ್ಪಿರಿಟೆಡ್ ಅಂತ ಬರುತ್ತೆ. ಇವೆಲ್ಲ ಏನಿದೆ, ದೀಸ್ ಆರ್ ಆಂಟೋನಿಮ್ಸ್. ಪೆಟ್ಟಿ, ವಿಂಡಿಕ್ಟಿವ್, ಇದು ಕೇಳ್ತಿರ್ತಾರೆ ನೋಡಿ, ವಿಂಡಿಕ್ಟಿವ್ ಕೇಳ್ತಾರೆ. ಮೀನ್ ಸ್ಪಿರಿಟೆಡ್, ಆಂಟೋನಿಮ್ಸ್ ಇದೆ. ಓಕೆ, ಇಲ್ಲಿ ನೋಡಿ, ಲುಕ್ ಅಟ್ ದಿಸ್ ಮ್ಯಾಗ್ನಮಸ್ ಕಿಂಗ್. ಇವನ್ ಕಿಂಗ್ ನೋಡಿ, ತನ್ನ ಶತ್ರುಗಳು ಕೂಡ, ಮ್ಯಾಗ್ನಮಸ್ ಲೀಡರ್ ಪಾರ್ಡನ್ಡ್ ಹಿಸ್ ಎನಿಮೀಸ್, ತನ್ನ ಎನಿಮೀಸ್ ಕೂಡ ಅವನ್ ಏನ್ ಮಾಡ್ತಾ ಇದ್ದಾನೆ, ಈ ಲೀಡರ್ ಪಾರ್ಡನ್ ಮಾಡ್ತಾನೆ, ಕ್ಷಮಿಸ್ತಾ ಇದ್ದಾನೆ. ಮುಂದೋಗೋಣ, ಅಬ್ಸ್ಕ್ಯೂರ್ ಅಂತ ಬರುತ್ತೆ. ಅಬ್ಸ್ಕ್ಯೂರ್ ಅಂದ್ರೇನು? ವ್ಯಾಗ್, ಹಿಡನ್, ಪ್ರಾಮಿನೆಂಟ್, ಆಂಬಿಗಸ್ ಅಂತ. ಸಾಕಷ್ಟು ಸರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಈ ಪದ, ಬಹಳ ಬಹಳ ಕ್ವೈಟ್ ಕಾಮನ್ ಇದೆ. ಓಕೆ, ಇಲ್ಲಿ ಅಬ್ಸ್ಕ್ಯೂರ್ ಅಂತ ಅಂದ್ರೆ ಏನು? ಅಬ್ಸ್ಕ್ಯೂರ್ ಅಂತಂದ್ರೆ ವ್ಯಾಗ್ ಅಂತ. ಏನ್ ಸರ್ ವ್ಯಾಗ್ ಅಂತಂದ್ರೆ ಏನು? ಅಬ್ಸ್ಕ್ಯೂರ್ ಅಂದ್ರೆ ಏನು? ಇದು ಅರ್ಥನೇ ಹೇಳಿಲ್ಲ ಅಂತಂದ್ರೆ ಅನ್ಸರ್ಟೈನ್, ನೋನ್ ದಟ್, ಅದು ಯಾರಿಗೂ ಅದ್ರ ಬಗ್ಗೆ ಕ್ಲಾರಿಟಿ ಇರಲ್ಲ. ನೋಬಡಿ ಈಸ್ ನಾಟ್ ಸರ್ಟೈನ್ ಅಬೌಟ್ ಇಟ್. ಅನ್ಸರ್ಟೈನ್, ವ್ಯಾಗ್ ಅಂತ ಕರೀತಾರೆ. ಅಂದ್ರೆ ಇದಕ್ಕೆ ಅವ್ರು ಕೇಳಿರೋದು ಯಾವುದು? ಸಾರಿ, ನಾನೇನ್ ನೋಡ್ದಲ್ಲ, ಆಂಟೋನಿಮ್ ಹುಡುಕ್ಬೇಕಾಗಿತ್ತು, ನಾನು ಸಿನೋನಿಮ್ ಹುಡುಕ್ಬಿಟ್ಟೆ. ಆಕ್ಚುಲಿ ಇದು ಪ್ರಾಮಿನೆಂಟ್, ಇದು ರೈಟ್ ಉತ್ತರ, ಇದು ಅಲ್ಲ. ಇದು ನಾ ಹೇಳ್ದಲ್ಲ, ಫಸ್ಟ್ ಅಂಡರ್ಲೈನ್ ಮಾಡ್ಕೋಬೇಕು. ನಾನು ಕೂಡ ಸಾಕಷ್ಟು ಬಾರಿ ಈ ಬಹಳ ಈಸಿಯರ ಪದದ ಅರ್ಥನ ಕಳ್ಕೊಂಡಿರ್ತೀನಿ. ಯಾಕೆ ಹಿಂಗಾಗತ್ತೆ ಅಂತಂದ್ರೆ ಫ್ಲೋ ಅಲ್ಲಿ ಹೋಗ್ಬಾರ್ದು. ನಾವು ಏನಾಗಿರ್ಬೇಕು, ಪ್ರಾಗ್ಮೆಟಿಕ್ ಆಗಿರ್ಬೇಕು. ಪ್ರಾಗ್ಮೆಟಿಕ್ ಅಂತಂದ್ರೆ ನಾವು ಥಿಂಕ್ ಮಾಡಿ ಆನ್ಸರ್ ಮಾಡಬೇಕು. ಕೆಲವು ಟೈಮ್ ಫ್ಲೋ ಅಲ್ಲಿ ಹೋಗ್ಬಿಡ್ತೀವಿ. ಆಂಟೋನಿಮ್ ಹುಡುಕ್ಬೇಕಾಗಿತ್ತು, ನಾನು ಸಿನೋನಿಮ್ ಹುಡುಕ್ತೆ. ಇಲ್ಲಿ ಆಂಟೋನಿಮ್ ಯಾವ್ದಾಗತ್ತೆ? ಪ್ರಾಮಿನೆಂಟ್ ಆಗುತ್ತೆ ನೋಡಿ. ಹಿಡನ್, ವ್ಯಾಗ್ ಮತ್ತೆ ಆಂಬಿಗಸ್, ಇವೆಲ್ಲ ಏನಿದೆ, ಇವೆಲ್ಲವೂ ಕೂಡ ಸಿನೋನಿಮ್ ಇದೆ, ಸಮಾನಾರ್ಥಕ ಪದಗಳಿದೆ. ಇಲ್ಲಿ ಪ್ರಾಮಿನೆಂಟ್ ಮಾತ್ರ ಆಪೋಸಿಟ್ ವರ್ಡ್ ಇದೆ, ಅದೇ ರೈಟ್ ಆನ್ಸರ್ ಆಗುತ್ತೆ. ಸಾರಿ ನೋಡಿ, ಅಬ್ಸ್ಕ್ಯೂರ್ ಮೀನ್ಸ್ ನಾಟ್ ವೆಲ್ ನೋನ್ ಅಂತ, ಅನ್ಕ್ಲಿಯರ್ ಅಂತ, ಹಿಡನ್ ಅಂತ. ಪ್ರಾಮಿನೆಂಟ್ ಅಂದ್ರೆ ಫೇಮಸ್, ವೆಲ್ ನೋನ್, ಕ್ಲಿಯರ್ಲಿ ವಿಸಿಬಲ್ ಅಂತ. ಲಿಂಕ್ ಜನರೇಟ್ ಮಾಡಿ ಕಳಿಸಪ್ಪ. ಇವೆಲ್ಲ ವ್ಯಾಗ್, ಹಿಡನ್, ಆಂಬಿಗಸ್, ಇವೆಲ್ಲ ಸಿನೋನಿಮ್ಸ್ ಇದೆ. ಈಗ ಎಕ್ಸಾಂಪಲ್ ನೋಡೋಣ.
ದ ಅಬ್ಸ್ಕ್ಯೂರ್ ಪೊಯೆಟ್ ಫೈನಲಿ ಗೇನ್ಡ್ ರೆಕಗ್ನಿಷನ್. ಈ ಪೊಯೆಟ್ ಸುಮಾರು ರೈಟಿಂಗ್ಸ್ ಮಾಡಿದ್ದಾರೆ, ಬಟ್ ಈಸ್ ನಾಟ್ ಫೇಮಸ್. ಬಟ್ ಅಲ್ಟಿಮೇಟ್ಲಿ ಬಿಫೋರ್ ಹಿಸ್ ಡೆತ್ ಹಿ ಗೇನ್ಡ್ ರೆಕಗ್ನಿಷನ್. ಕೆಲವು ಟೈಮ್ನಲ್ಲಿ ಪೊಯೆಟ್ ಜೊತೆಗೆ ಆಗತ್ತೆ, ಸೈಂಟಿಸ್ಟ್ ಕೂಡ ಹಂಗೆ ಆಗತ್ತೆ. ಮುದುಕರಾಗ ಟೈಮಲ್ಲಿ ಫೇಮಸ್ ಆಗ್ಬಿಡ್ತಾರೆ, ಏನು ಮಾಡಕ್ ಬರಲ್ಲ. ಅಬ್ಸ್ಕ್ಯೂರ್ ಪೊಯೆಟ್ ಅಂದ್ರೆ ನಾಟ್ ವೆಲ್ ನೋನ್ ಪೊಯೆಟ್ ಫೈನಲಿ ಗೇನ್ಡ್ ರೆಕಗ್ನಿಷನ್. ಇಂಪೆಕೆಬಲ್ ಅನ್ನೋ ವರ್ಡ್, ಇಂಪೆಕೆಬಲ್ ಅಂತ ಕೂಡ ಒಂದು ವರ್ಡ್ ಇದೆ. ಇಂಪೆಕೆಬಲ್ ಅಂದ್ರೆ ಏನು? ಓಕೆ, ಇಂಪೆಕೆಬಲ್, ಫ್ಲಾಡ್, ಫಾಲ್ಟಿ, ಫಾಲ್ಟ್ಲೆಸ್, ಮೆಡಿಕೋರ್ ಅಂತ. ಓಕೆ, ಇಂಪೆಕೆಬಲ್ ಅಂದ್ರೆ ಫಾಲ್ಟ್ಲೆಸ್ ಅಂತ. ಫ್ಲಾಡ್ ಅಂದ್ರೂ ಕೂಡ ಇದು ತಪ್ಪು ಇರುವಂತ ಮನುಷ್ಯ. ಫಾಲ್ಟಿ ಅಂದ್ರೆ ಅಷ್ಟೇ. ಮೆಡಿಕರ್, ಮೆಡಿಯೋಕೋರ್ ಈ ಪದಾರ್ಥನೂ ಕೂಡ ಹಾಗೇನೆ ಇದೆ. ಇವೆಲ್ಲ ಅದರ ಸಮಾನಾರ್ಥಕ ಪದಗಳು. ಈಗ ಉದಾಹರಣೆಗೆ ಫಾಲ್ಟ್ಲೆಸ್ ಅನ್ನಕ್ಕೆ ನಾವಂತೀವಿ ಇಂಪೆಕೆಬಲ್. ಹಿ ವಾಸ್ ಇಂಪೆಕೆಬಲ್ ಇನ್ ಈಸ್ ಬ್ಯಾಟಿಂಗ್ ಅಂತ ಹೇಳ್ತಾರೆ. ಇಂಪೆಕೆಬಲ್ ಅಂತ ಹೇಳ್ತಾರೆ. ಓಕೆ, ಈ ರೀತಿ ಇದು ಇದು ಮಿಡಿಯೋಕೋ, ಇದು ಮಿಡಿಯೋಕೋರ್ ಅಂತ ಕರೀತಾರೆ. ಓಕೆ, ಇಂಪೆಕೆಬಲ್ ಅಂದ್ರೆ ಫಾಲ್ಟ್ ಆರ್ ವಿಥೌಟ್ ಫಾಲ್ಟ್ ಆರ್ ಫ್ಲಾಲೆಸ್ ಅಂತ ಕರೀತಾರೆ. ಶಿ ಇಸ್ ಅ ಫ್ಲಾಲೆಸ್ ಬ್ಯೂಟಿ ಕಂಟ್ರಿ, ವೆರಿ ಬ್ಯೂಟಿಫುಲ್. ಇದು ಲ್ಯಾಟಿನ್ ವರ್ಡ್ ಇಮ್ ಅನ್ನೋ ಪದದಿಂದ ಬಂದಿದೆ. ಇಮ್ ಮತ್ತೆ ಪೆಕರ್ ಅನ್ನೋ ಪದದಿಂದ ಬಂದಿದೆ. ಇಂಪೆಕರ್, ಫ್ಲಾಡ್, ಡಿಫೆಕ್ಟಿವ್, ಇಂಪರ್ಫೆಕ್ಟ್ ಅಂತ. ನೋಡಿ, ಲುಕ್ ಅಟ್ ದಿಸ್ ಗರ್ಲ್. ಹೌದ್ರಾ? ಹೀರೋ ಜೊತೆಗೆ ಮಾತಾಡುವಾಗ ವೆನ್ ಶಿ ಇಸ್ ಟಾಕಿಂಗ್ ಟು ಅ ಎಲ್ಡರ್ಲಿ ಪರ್ಸನ್, ಶಿ ಬೆಂಟ್ ಹರ್ ನೀಸ್. ಅವರು ಡ್ರೆಸ್ಸಿಂಗ್ ಸೆನ್ಸಿಬಲ್ ಮಾಡಿದ್ದಾರೆ. ಮತ್ತೆ ಶಿ ಬೆಂಟ್ ಹರ್ ನೀಸ್, ಅವ್ರು ಬೆಂಟ್ ಮಾಡಿಕೊಂಡು ವಿತ್ ಅ ಸ್ಮೈಲಿಂಗ್ ಫೇಸ್ ಅವ್ರು ಏನ್ ಮಾಡ್ತಾ ಇದಾರೆ, ಟಾಕಿಂಗ್ ಟು ದಟ್ ಎಲ್ಡರ್ಲಿ ಪರ್ಸನ್. ಅವ್ರ ಮಾತುಗಳು ಲುಕ್ ಅಟ್ ದ ಪೀಪಲ್ ಸರೌಂಡಿಂಗ್ ಹರ್, ಅವ್ರ ಸುತ್ತಮುತ್ತಲಿರೋ ಜನಗಳು ನೋಡಿ ಹೇಗಿದೆ. ಇಟ್ ಈಸ್ ಫ್ಲಾಲೆಸ್. ಹರ್ ಇಂಪೆಕೆಬಲ್ ಮ್ಯಾನರ್ಸ್ ಇಂಪ್ರೆಸ್ಡ್ ಎವ್ರಿ ಒನ್ ಸರೌಂಡಿಂಗ್ ಹರ್. ಕರೆಕ್ಟ್ ಇದೆಯಲ್ಲ? ಇಂಪೆಕೆಬಲ್ ಅಂದ್ರೆ ಫ್ಲಾಲೆಸ್, ಫಾಲ್ಟ್ಲೆಸ್. ದ ವರ್ಡ್ ಕ್ಲೋಸೆಸ್ಟ್ ಮೀನಿಂಗ್, ಇಲ್ಲಿ ಮತ್ತೆ ಸಿನಿಮ್ನ ನೀವು ಮಾಡ್ಕೋಬೇಕು. ಪೆರ್ನುಸಿಯಸ್ ಅಂತ ಇದೆ. ಪರ್ನ್ಸಿಯಸ್ ಇದ್ರ ಅರ್ಥ ಏನಿದೆ ಸರ್? ಇಷ್ಟು ಪದಗಳು ಬರುತ್ತೆ ಹೇಳ್ಬಿಡಿ, ಒನ್ ಟೈಮ್ ಪ್ರಾಕ್ಟೀಸ್ ಮಾಡ್ಬೇಡ, ಹಂಗಿರಲ್ಲ. ಇಟ್ಸ್ ಎ ಜರ್ನಿ. ಬಹಳ ಜನ ಅನ್ಕೊಳ್ತಾರೆ ಈ ಜರ್ನಿ ಮಾಡಕ್ಕೆ ಎಲ್ಲರೂ ರೆಡಿ ಇರಲ್ಲ. ಪೆನ್ಶಿಯಸ್, 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 ಇದನ್ನ ಪನ್ಶಿಯಸ್ ಅಂತ ಕರೀತಾರೆ. ಓಕೆ, ಇದ್ರ ಅರ್ಥ ಏನಾಗುತ್ತೆ? ಹಾರ್ಮ್ಫುಲ್ ಅಂತ ಆಗುತ್ತೆ. ಇಲ್ಲಿ ಪ್ಲೆಸೆಂಟ್, ಮೈಲ್ಡ್ ಮತ್ತೆ ಬೆನಿಫಿಷಿಯಲ್ ಇವೆಲ್ಲ ಪಾಸಿಟಿವ್ ವರ್ಡ್ಗಳು. ಇದೊಂದು ಹಾರ್ಮ್ಫುಲ್ ಇದೆ. ಹಾರ್ಮ್ಫುಲ್, ಪನ್ಶಿಯಸ್ ಅಂದ್ರೆ ಹಾರ್ಮ್ಫುಲ್, ಡೇಂಜರಸ್ ಅಂತ ಅರ್ಥ ಬರುತ್ತೆ. ನೋಡಿ, ಹಾರ್ಮ್ಫುಲ್ ಎಫೆಕ್ಟ್ ಎಸ್ಪೆಷಲಿ ಗ್ರಾಜುಯಲಿ ಅವರು ಒಂಥರ ಸ್ಲೋ ಪಾಯ್ಸನ್ ತರ ಕೆಲಸ ಮಾಡ್ತಾರೆ. ಸ್ಲೋ ಪಾಯ್ಸನ್, ಹಾರ್ಮ್ಫುಲ್, ಡಿಸ್ಟ್ರಕ್ಟಿವ್, ಡ್ಯಾಮೇಜಿಂಗ್ ಅಂಡ್ ಡಿಟ್ರಿಮೆಂಟಲ್ ಅನ್ನೋ ಅರ್ಥದಲ್ಲಿ ಬರುತ್ತೆ. ಇವೆಲ್ಲ ಸಿನಿಮ್ಸ್. ಆಂಟೋನಿಮ್ಸ್ ಬೆನಿಫಿಷಿಯಲ್, ಹಾರ್ಮ್ಲೆಸ್, ಹೋಲ್ಸಮ್ ಅಂತ. ಫಾರ್ ಎಕ್ಸಾಂಪಲ್ ಸ್ಮೋಕಿಂಗ್ ನೋಡಿ, ಸ್ಮೋಕಿಂಗ್ ಈಸ್ ಪನ್ಶಿಯಸ್ ಎಫೆಕ್ಟ್ ಆನ್ ಹೆಲ್ತ್. ಸ್ಲೋ ಆಗಿ ಒಂದು 10 ವರ್ಷ ಬೇಕಾಗತ್ತೆ ಒಬ್ಬ ಕ್ಯಾನ್ಸರ್ ಬಂದು ಸಾಯೋದಕ್ಕೆ. ಜೊತೆಗೆ ಮನೇಲಿ ಸ್ಮೋಕಿಂಗ್ ಮಾಡ್ತಿದ್ರೆ ಅವ್ರನ್ನೂ ಕೂಡ ಕರ್ಕೊಂಡು ಹೋಗ್ತಾನೆ ಈ ವ್ಯಕ್ತಿ, ಯಾರು ಸ್ಮೋಕಿಂಗ್ ಮಾಡೋ ವ್ಯಕ್ತಿ. ಹೌದಾ? ಇಟ್ಸ್ ಎ ಪನ್ಶಿಯಸ್ ಎಫೆಕ್ಟ್ ಇದೆ. ದ ವರ್ಡ್ ಆಕ್ವೀಸ್ ಅನ್ನೋ ಪದದ ಅರ್ಥ ಏನು? ಅದರ ಅರ್ಥ ಕೇಳ್ತಾ ಇದ್ದಾರೆ ನಿಮಗೆ. ಓಕೆ, ಅರ್ಥ ಕೇಳ್ತಾ ಇದ್ದಾರೆ, ಏನಾಗುತ್ತೆ ಬರ್ಲಿ ಉತ್ತರ. ಅಕ್ವೀಸ್, ಅಕ್ವೀಸ್ ಅಂದ್ರೇನು?
ಯಾವುದೇ ಹೋರಾಟ ಇಲ್ದಂಗೆ, ಅಕ್ಸೆಪ್ಟ್ ವಿತೌಟ್ ಎ ಪ್ರೊಟೆಸ್ಟ್, ಹೋರಾಟ ಇಲ್ದ ಹಾಗೆ ಒಪ್ಕೊಳ್ಳೋದು, ಅಕ್ವೀಸ್ ಅಂತ ಹೇಳ್ತಾರೆ. ಅಕ್ವೀಸ್. ರೆಸಿಸ್ಟ್ ಅಂದ್ರೆ ಫೈಟ್ ಔಟ್ ಮಾಡೋದು, ಆರ್ಗ್ಯೂ ಅಂದ್ರೆ ಆರ್ಗ್ಯುಮೆಂಟ್ ಮಾಡೋದು, ರಿಜೆಕ್ಟ್ ರೆಫ್ಯೂಸ್ ಮಾಡೋದು, ಇದೆಲ್ಲ ಬರುತ್ತೆ. ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಂದ್ರೆ ಟು ಅಕ್ಸೆಪ್ಟ್ ಸಮಥಿಂಗ್ ರಿಲಿಕ್ಟೆಂಟ್ಲಿ ಬಟ್ ವಿತೌಟ್ ಪ್ರೊಟೆಸ್ಟ್. ನಿಮಗೆ ಮನ್ಸಿಲ್ಲ ಆದ್ರೆ ಅದನ್ನು ಫೈಟ್ ಔಟ್ ಮಾಡ್ತಾ ಇಲ್ಲ, ರೆಸಿಸ್ಟ್ ಮಾಡ್ತಾ ಇಲ್ಲ, ಒಪ್ಕೊಳ್ತಾ ಇದ್ದೀರಾ, ಆ ರೀತಿ ಪದದಿಂದ ಬರುತ್ತೆ. ಇದು ಆಕ್ವಿಸಿಯರ್ ಅನ್ನೋ ಪದದಿಂದ ಬರುತ್ತೆ. ಟು ರೆಸ್ಟ್ ಅನ್ನೋ ಪದದಿಂದ ಬರುತ್ತೆ, ಲ್ಯಾಟಿನ್ ಮೂಲದಿಂದ. ಆಪೋಸಿಟ್ ವರ್ಡ್ ಏನಿದೆ, ಆಂಟೋನಿಮ್ಸ್ ರೆಸಿಸ್ಟ್, ಪ್ರೊಟೆಸ್ಟ್, ಆಬ್ಜೆಕ್ಟ್ ಅನ್ನೋ ಪದಗಳು ಬರುತ್ತೆ. ಇಲ್ಲಿ ಎಕ್ಸಾಂಪಲ್ ನೋಡಿ. ಶಿ ಆಕ್ವಿಸ್ಡ್ ಟು ಹರ್ ಪೇರೆಂಟ್ಸ್ ಡಿಸಿಷನ್. ಅವ್ರ ಪೇರೆಂಟ್ಸ್ ಏನೋ ಡಿಸಿಷನ್ ಮಾಡಿದ್ದಾರೆ. ಶಿ ಇಸ್ ನಾಟ್ ಹ್ಯಾಪಿ ವಿತ್ ದ ಡಿಸಿಷನ್. ಆ ಡಿಸಿಷನ್ ಜೊತೆಗೆ ಶಿ ಇಸ್ ನಾಟ್ ಹ್ಯಾಪಿ. ನೋಡಿ, ಲುಕ್ ಅಟ್ ಹರ್ ಫೇಸ್. ಅವ್ರ ಫೇಸ್ ಹೇಗಿದೆ? ಬೆಂಟ್ ಡೌನ್, ನೋ ಸ್ಮೈಲ್, ಕ್ಲೋಸ್ಡ್ ಐಸ್. ಪೇರೆಂಟ್ಸ್ ಆರ್ ಹ್ಯಾಪಿ ವಿತ್ ದ ಡಿಸಿಷನ್, ಬಟ್ ಶಿ ಇಸ್ ನಾಟ್ ಹ್ಯಾಪಿ ವಿತ್ ದ ಡಿಸಿಷನ್. ಇದೊಂದು ವರ್ಬ್ ಇದೆ, ಆಕ್ವೀಸ್ಡ್ ಅಂತಂದ್ರೆ ಶಿ ಅಕ್ಸೆಪ್ಟೆಡ್ ರಿಲಿಕ್ಟೆಂಟ್ಲಿ, ಮನ್ಸಿಲ್ದಂಗೆ ಒಪ್ಕೊಂಡಿದ್ದಾರೆ. ಮತ್ತೊಂದು ಪದ ಬರ್ತಾ ಇದೆ ನಿಮ್ಮ ಸೀನಲ್ಲಿ. ಡೆಲಿಜೆಂಟ್ ಅಂದ್ರೆ ಏನು? ಸಿನೋನಿಮ್ ಲೇಜಿ, ಕೇರ್ಲೆಸ್, ಇಂಡಸ್ಟ್ರಿಯಸ್, ನೆಗ್ಲಿಜೆಂಟ್ ಅಂತ ಬರುತ್ತೆ. ಯಾವ್ದು ಬರುತ್ತೆ ಇದರಲ್ಲಿ? ಗೆಸ್ ಮಾಡು. ಡೆಲಿಜೆಂಟ್ ಅಂದ್ರೆ ಲೇಜಿ, ಕೇರ್ಲೆಸ್, ಇಂಡಸ್ಟ್ರಿಯಸ್, ನೆಗ್ಲಿಜೆಂಟ್. ವೆರಿ ಗುಡ್, ಇಂಡಸ್ಟ್ರಿಯಸ್ ಕರೆಕ್ಟ್ ಆಗಿದೆ. ಯಾಕೆ ಅಂತಂದ್ರೆ ಡೆಲಿಜೆಂಟ್ ವರ್ಕರ್ ಅಂತ ಕರೀತಾರೆ. ಡೆಲಿಜೆಂಟ್ ಅಂದ್ರೆ ಇಂಡಸ್ಟ್ರಿಯಸ್ ಅಂತ. ಈ ಲೇಜಿ, ಕೇರ್ಲೆಸ್, ನೆಗ್ಲಿಜೆಂಟ್ ಇವೆಲ್ಲ ನೆಗೆಟಿವ್ ವರ್ಡ್ ಇದೆ. ಇದೊಂದು ಪಾಸಿಟಿವ್ ಇದೆ, ಹೌದಾ? ಪಾಸಿಟಿವ್ ಇದೆ ಅಂದ ತಕ್ಷಣ ಅದೇ ಆನ್ಸರ್ ಆಗ್ಬೇಕಂತ ಏನಿಲ್ಲ. ಅಂದ್ರೆ ಇವೆಲ್ಲ ಮೂರು ಮೂರು ಹತ್ರ ಇದೆ. ಮೂರು ಹತ್ರ ಇದೆ ಅಂತಂದ್ರೆ ಮೂರು ಆಗಿರಕ್ ಚಾನ್ಸೇ ಇಲ್ಲ. ಇದೊಂದು ಆಪೋಸಿಟ್ ವರ್ಡ್ ಉತ್ತರ ಆಗ್ಬೋದು. ಅಂದರೆ ಇಂಡಸ್ಟ್ರಿಯಸ್ ಅಂತ ಅರ್ಥ. ಹ್ಯಾವಿಂಗ್ ಆರ್ ಶೋಯಿಂಗ್ ಕೇರ್ಫುಲ್ ಅಂಡ್ ಪರ್ಸಿಸ್ಟೆಂಟ್ ಎಫರ್ಟ್. ಪರ್ಸಿಸ್ಟೆಂಟ್ ಅಂದ್ರೆ ಅವರು ತಮ್ಮ ಎಫರ್ಟ್ ಅಲ್ಲಿ ಏನ್ ಮಾಡ್ತಾರೆ? ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾರೆ, ಮೇಲೆ ಎಫರ್ಟ್ ಹಾಕ್ತಾರೆ. ಈ ಸಮನಾರ್ಥಕ ಇಂಡಸ್ಟ್ರಿಯಸ್, ಹಾರ್ಡ್ ವರ್ಕಿಂಗ್. ಅಸಿಡಿಯಸ್, ಈ ಪದ ಕೇಳ್ತಾರೆ, ಅಸಿಡಿಯಸ್. ಆಮೇಲೆ ಕಾನ್ಸಿಂಟಿಷಿಯಸ್, ಕಾನ್ಸಿಂಟಿಷಿಯಸ್. ಆಪೋಸಿಟ್ ವರ್ಡ್ ಲೇಜಿ, ನೆಗ್ಲಿಜೆಂಟ್ ಮತ್ತೆ ಐಡಲ್. ನೋಡಿ, ದ ಡಿಲಿಜೆಂಟ್ ಸ್ಟೂಡೆಂಟ್ ಟಾಪ್ ದ ಕ್ಲಾಸ್, ಹೌದಾ? ನೆಕ್ಸ್ಟ್, ದ ಆಂಬಿಗಿಯಸ್ ಮೀನ್ಸ್. ಆಂಬಿಗಿಯಸ್ ಅಂದ್ರೇನು? ಕ್ಲಿಯರ್, ಓಪನ್ ಟು ಮೋರ್ ದ್ಯಾನ್ ಒನ್ ಇಂಟರ್ಪ್ರಿಟೇಷನ್, ಡೆಫಿನೆಟ್, ಪ್ರಿಸೈಸ್. ಆಂಬಿಗಿಯಸ್ ಏನ್ ಬರ್ಬೋದು? ಆಂಬಿಗಿಯಸ್ ಅಂದ್ರೆ ಕ್ಲಿಯರ್, ಓಪನ್ ಟು more than one interpretation, definite, precise. No idea. You haven't heard. Ambiguous ಅಂತಂದ್ರೆ ದ ಸಿಚುವೇಶನ್. ಉದಾಹರಣೆಗೆ ಈಗ USA ಇಂಡಿಯಾ ಒಂದು ಏನ್ ಮಾಡ್ಕೊಂಡ್ರು, ಇತ್ತೀಚೆಗೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡ್ರು. ಕಂಡೀಷನ್ಸ್ ಏನಿದೆ ಅಂತ ನೋಬಡೀಸ್ ಔಟ್ ಸ್ಪೋಕನ್, ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಕಂಡೀಷನ್ಸ್ ಏನಿದೆ, ಏನು ಕಂಡೀಷನ್ಸ್ ಇದೆ, ಆಂಬಿಗಿಯಸ್ ಇದೆ. ಏನಿದೆ ಅದು? ಆಂಬಿಗಿಯಸ್. ಆಂಬಿಗಿಯಸ್ ಅಂತಂದ್ರೆ ನೀವು ಅದನ್ನ ಹೇಗ್ ಬೇಕಾದ್ರೆ ಇಂಟರ್ಪ್ರಿಟ್ ಮಾಡ್ಬೋದು, ಹೇಗ್ ಬೇಕಾದ್ರೂ ಅದನ್ನ ಅರ್ಥ ಮಾಡ್ಕೋಬಹುದು. ಓಪನ್ ಟು ಮೋರ್ ಇಂಟರ್ಪ್ರಿಟೇಷನ್ ಅಂದ್ರೆ ಡಬಲ್ ಮೀನಿಂಗ್ ಇರೋದು ಆಂಬಿಗಿಯಸ್, ನಾಟ್ ಕ್ಲಿಯರ್ ಮೀನಿಂಗ್ ಇರೋದು. ಡೌಟ್ಫುಲ್ ಅಂತ. ಕ್ಲಿಯರ್, ಅನ್ಆಂಬಿಗಿಯಸ್, ಎಕ್ಸ್ಪ್ಲಿಸಿಟ್ ಇವೆಲ್ಲ ಆಂಟೋನಿಮ್ಸ್ ಅವ, ಹೌದಾ? ಓಕೆ, ಇಲ್ಲಿ ಎಕ್ಸಾಂಪಲ್ ನೋಡಿ. ಹಿ ಈಸ್ ಪಿಚಿಂಗ್ ಸಮಥಿಂಗ್. ದ ಫ್ಯೂಚರ್ ಈಸ್ ಎಸ್ಟರ್ಡೇಸ್ ಟುಮಾರೋ ಮೇ ಬಿ. ದ ಫ್ಯೂಚರ್ ಈಸ್ ಎಸ್ಟರ್ಡೇಸ್ ಟುಮಾರೋ. ಫ್ಯೂಚರ್ ಅನ್ನೋದು ನಿನ್ನೆಯ ಟುಮಾರೋ ಮೇ ಬಿ ಅಂತ ಹೇಳ್ತಾರೆ. ಅವ್ರು ಹೇಳ್ತಿರೋ ಡಿಸಿಷನ್ ಏನಿದೆ, ಅವ್ರ ಒಪಿನಿಯನ್ ಇದೆ, ಅವ್ರು ಹೇಳ್ತಿರೋ ಸ್ಟೇಟ್ಮೆಂಟ್ ಎಲ್ಲ ಡಿಸ್ಕಸ್ ಮಾಡ್ತಾರೆ ಅವರಲ್ಲಿ ತಲೆನ ಮಾಡ್ತಾರೆ. ಹೌದಾ? ಆಂಬಿಗಿಯಸ್ ಅಂತ ಇದೆ. ನೆಕ್ಸ್ಟ್ ಪದ, ದ ಆಂಬಿಗಿಯಸ್ ಸ್ಟೇಟ್ಮೆಂಟ್ ಕನ್ಫ್ಯೂಸ್ಡ್ ದ ಆಡಿಯನ್ಸ್. ನೆಕ್ಸ್ಟ್, ಅಫುಲೆಂಟ್ ಅಂತ ಬರ್ತಾರೆ. ಅಫುಲೆಂಟ್. ನೆಹರು ವಾಸ್ ಫ್ರಮ್ ಅಫುಲೆಂಟ್ ಫ್ಯಾಮಿಲಿ. Gandhiji was from affluent family.
ವೆಲ್ದಿ, ಪ್ರಾಸ್ಪರಸ್, ಡಿಸ್ಟ್ಯೂಟ್, ರಿಚ್. ಅಲ್ಲಿ ಕೇಳಿದ್ದಾರೆ, ಇದು ಇಂಪಾರ್ಟೆಂಟ್. ಆಂಟೋನಿಮ್ ಕೇಳಿದ್ದಾರೆ ಇಲ್ಲಿ. ವೆಲ್ದಿ, ಆಮೇಲೆ ರಿಚ್, ಪ್ರಾಸ್ಪರಸ್, ಇವೆಲ್ಲ ಆಲ್ಮೋಸ್ಟ್ ಸಿಮಿಲರ್ ಪದ. ಇದೇ ಆನ್ಸರ್ ಆಗುತ್ತೆ. ಕರೆಕ್ಟ್ ಗೆಸ್ಸಿಂಗ್ ಮಾಡಿದೆ. ಯು ಆರ್ ಬ್ರಿಲಿಯಂಟ್. ಅಫುಲೆಂಟ್ ಮೀನ್ಸ್ ಹ್ಯಾವಿಂಗ್ ಗ್ರೇಟ್ ಡೀಲ್ ಆಫ್ ಮನಿ. ಸೊ ಸಾಕಷ್ಟು ದುಡ್ಡು ಇರೋದಕ್ಕೆ ಅಂತಾರೆ ವೆಲ್ದಿ. ಡಿಸ್ಟ್ಯೂಟ್ ಅಂದ್ರೆ ಎಕ್ಸ್ಟ್ರೀಮ್ಲಿ ಪೂವರ್, ಲ್ಯಾಕಿಂಗ್ ಬೇಸಿಕ್ ನೆಸೆಸಿಟಿ ಇರೋಂಥವ್ರಿಗೆ ಪೂವರ್ಗೆ ಏನಂತ ಡಿಸ್ಟ್ಯೂಟ್ ಅಂತಾರೆ. ವೆಲ್ದಿ, ಪ್ರಾಸ್ಪರಸ್, ರಿಚ್ ಎಲ್ಲ ಸಿನೋನಿಮ್ಸ್ ಇದೆ. ಇಲ್ಲಿ ನೋಡಿ, ದ ಅಫುಲೆಂಟ್ ಬಿಸ್ನೆಸ್ ಮನ್ ಡೊನೇಟೆಡ್ ಟು ಚಾರಿಟಿ. ದುಡ್ಡಿದ್ದಾರೆ ಚಾರಿಟಿ ಕೊಡಕ್ ಸಾಧ್ಯ ಅಲ್ವಾ? ನೆಕ್ಸ್ಟ್ ಹೋಗೋಣ. ಮೆಟಿಕ್ಯುಲಸ್, ಕೇರ್ಲೆಸ್, ಶೋಯಿಂಗ್ ಗ್ರೇಟ್ ಅಟೆನ್ಷನ್ ಟು ಡೀಟೇಲ್. ಮೆಟಿಕ್ಯುಲಸ್ ಬಹಳ ಸರಿ ಕೇಳ್ತಾರೆ. ಹೇಸ್ಟಿ, ಸ್ಲಾಪಿ. ಇಲ್ಲಿ ಸ್ಲಾಪಿ, ಹೇಸ್ಟಿ ಮತ್ತೆ ಕೇರ್ಲೆಸ್ ಎಲ್ಲ ಆಲ್ಮೋಸ್ಟ್ ಒಂದೇ ಅರ್ಥ ಇದೆ. ಇದು ಉತ್ತರ ಆಗತ್ತೆ ಅಲ್ವಾ? ಅವ್ರೇನ್ ಹೇಳಿದ್ದಾರೆ? ಅರ್ಥ ಕೇಳಿದ್ದಾರೆ. ಅದೇ ಶೋಯಿಂಗ್ ಗ್ರೇಟ್ ಅಟೆನ್ಷನ್ ಇನ್ ಡೀಟೇಲ್. ಕೆಲವರು ತುಂಬಾ ದೇ ಆರ್ ಮೆಟಿಕ್ಯುಲಸ್ ಅಂತ ಕರೀತಾರೆ. ಮೆಟಿಕ್ಯುಲಸ್ ಅಂದ್ರೆ ಸಣ್ಣ ಸಣ್ಣ ಡೀಟೇಲ್ಸ್ ಕೂಡ, ಫಾರ್ ಎಕ್ಸಾಂಪಲ್ ಏನ್ ತುಂಬಾ ಸಣ್ಣ ಸಣ್ಣ ಡೀಟೇಲ್ಸ್ ಕಡೆ ಫೋಕಸ್ ಮಾಡ್ತೀಯ. ಯು ಆರ್ ಮೆಟಿಕ್ಯುಲಸ್. ಪ್ರತಿಯೊಂದು ಮಾತಲ್ಲೂ ಕೂಡ ಏನೋ ಒಂದು ಹಿಡಿತೀಯ, ನೀನು ಮೆಟಿಕ್ಯುಲಸ್ ಇದ್ದೀಯ. ಮೆಟಿಕ್ಯುಲಸ್ ಅಂದ್ರೆ ಯು ಆರ್ ಪ್ರಿಸೈಸ್, ವೆರಿ ಕೇರ್ಫುಲ್, ಥರೋ ಅಂದ್ರೆ ಕೇರ್ಫುಲ್, ಪ್ರಿಸೈಸ್. ಸ್ಕ್ರಪ್ಲೆಸ್, ಸ್ಕ್ರಪ್ಲೆಸ್, ಫಾಸ್ಟಿಡಿಯಸ್. ನೋಡಿ, ಫಾಸ್ಟಿಡಿಯಸ್ ಈ ಪದಗಳು ಕೂಡ ಇದ್ರ ಜೊತೆಗೆ ನೀವು ಕನೆಕ್ಟ್ ಮಾಡಬೇಕು. ಒಂದು ಪದ ಅರ್ಥ ಮಾಡ್ಕೊಂಡ್ರೆ ಆ ಪದಕ್ಕೆ ನಾವೇನ್ ಮಾಡ್ಬೇಕು? ಪೆಗ್ ಹಾಕ್ಬೇಕು. ಪೆಗ್ ಹಾಕೋದು ಅಂತಂದ್ರೆ ಅದಕ್ಕೆ ಮತ್ತೊಂದು ಪದನ ಹಾಕ್ಬೇಕು. ಇದು ಯಾವ್ದಪ್ಪ? ಇದು ಮೆಟಿಕ್ಯುಲಸ್ ಅಂತಂದ್ರೆ ಸ್ಕ್ರಪ್ಲೆಸ್, ಕೇರ್ಫುಲ್, ಪ್ರಿಸೈಸ್. ಈ ರೀತಿ ಅರ್ಥ ಇದೆಲ್ಲ. ಒಂದು ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವೇನ್ ಮಾಡ್ಬೇಕು? ಇನ್ನೊಂದು ಪದನ ಹಾಗೇನೆ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಹೌದಾ? ಹಂಗಿದೆ. ಓಕೆ, ಸ್ಕ್ರೂಪ್ಲಸ್ ಅಂತ ಇದನ್ನ ಕರೀತಾರೆ. ಹಾ, ನೆಕ್ಸ್ಟ್ ಪದ ಇಲ್ಲಿ ಎಕ್ಸಾಂಪಲ್ ನೋಡಿ. ಪ್ರತಿಯೊಂದು ಡೀಟೇಲ್ ಅವನೇನ್ ಮಾಡ್ತಾನೆ? ದ ಅಕೌಂಟೆಂಟ್, ದ ಮೆಟಿಕ್ಯುಲಸ್ ಅಕೌಂಟೆಂಟ್ ನೆವರ್ ಮೇಡ್ ಎರರ್ಸ್. ಮೆಟಿಕ್ಯುಲಸ್, ಲುಕ್ ಅಟ್ ದಟ್ ಫೆಲೋ. ಅವನ ಹತ್ರ ಎಲ್ಲ ಐಟಮ್ಗಳು ಇಟ್ಕೊಂಡು ಕ್ರಾಸ್ ಚೆಕ್ ಮಾಡಿ ವರ್ಕ್ ಮಾಡ್ತಾನೆ. ಈಸ್ ಮೆಟಿಕ್ಯುಲಸ್ ಅಕೌಂಟೆಂಟ್. ನೆಕ್ಸ್ಟ್ ಎಲಿವಿಯೇಟ್ ಅಂತ ಹೇಳ್ತಾರೆ. ಏನು? ಅಗ್ರಿವೇಟ್, ಇಂಟೆನ್ಸಿಫೈ, ರಿಲೀವ್, ವರ್ಸನ್. ಕ್ಲೋಸೆಸ್ಟ್ ಮೀನಿಂಗ್ ಎಲಿವಿಯೇಟ್. ಕ್ಲೋಸೆಸ್ಟ್ ಅಂದ್ರೆ ಇಲ್ಲಿ ಮೂರು ಅರ್ಥ ಹತ್ರ ಇದೆ. ಆಪೋಸಿಟ್ ವರ್ಡ್ ಕೇಳಿಲ್ಲ ಅವರು. ಏನಾಗ್ಬೋದು? ಎಸ್ ಮಾಡು. ಸಿ, ರಿಲೀವ್ ಆಗ್ಬೋದಾ? ವರ್ಸನ್, ಇಂಟೆನ್ಸಿಫೈ ಆಗ್ಬೋದು ಅಂತ ನನಗೆ ಅನ್ಸುತ್ತೆ. ಐ ಥಿಂಕ್ ಇಟ್ಸ್ ಇಂಟೆನ್ಸಿಫೈ ಆಗ್ಬೋದು. ರಿಲೀವ್ ಕರೆಕ್ಟ್. ಯು ಆರ್ ರೈಟ್ 100%. ರಿಲೀವ್, ಎಲಿವೇಟ್ ಅಂತ ರಿಲೀವ್. ಮೇಕ್ ಸಫರಿಂಗ್ ಆರ್ ಪ್ರಾಬ್ಲಮ್ ಲೆಸ್ ಸಿವಿಯರ್. ಒಂದು ಪ್ರಾಬ್ಲಮ್ ತುಂಬಾ ಸಿವಿಯರ್ ಇರೋ ಪ್ರಾಬ್ಲಮ್ ಕೂಡ ಲೆಸ್ ರಿಲೀವ್ ಮಾಡಿಸೋದು. ರಿಲೀವ್, ಈಸ್ ಮಾಡೋದು. ಮಿಟಿಗೇಟ್ ಅಂತಾರೆ. ಮಿಟಿಗೇಟ್. ಲೆಸನ್. ಅಗ್ರಿವೇಟ್ ಅಂದ್ರೆ ವರ್ಸನ್ ಮಾಡೋದು, ಇಂಟೆನ್ಸಿಫೈ ಮಾಡೋದು ಎಲ್ಲ ಆಂಟೋನಿಮ್ಸ್ ಇದೆ. ಮಿಟಿಗೇಟ್, ರಿಲೀವ್, ಈಸ್ ಕರೆಕ್ಟ್ ಆಗಿದೆ. ದ ಮೆಡಿಸಿನ್ ಹೆಲ್ಪ್ಡ್ ಎಲಿವೇಟ್ ದ ಪೇನ್. ಮೆಡಿಸಿನ್ ಏನ್ ಮಾಡುತ್ತೆ? ಎಲಿವೇಟ್, ಈಸ್ ದ ಪೇನ್. ಇಟ್ ಈಸಸ್ ದ ಪೇನ್. ಕ್ಲಾಂಡಿಸ್ಟೈನ್ ಅಂದ್ರೆ ಏನು ಪದ? ಕ್ಲಾಂಡಿಸ್ಟೈನ್, ಓಪನ್, ಪಬ್ಲಿಕ್, ಕೆಪ್ಟ್ ಸೀಕ್ರೆಟ್, ಡನ್ ಸೀಕ್ರೆಟ್ಲಿ, ಟ್ರಾನ್ಸ್ಪರೆಂಟ್. ಸಿ, ಕೆಪ್ಟ್ ಸೀಕ್ರೆಟ್. ಓಪನ್, ಪಬ್ಲಿಕ್, ಟ್ರಾನ್ಸ್ಪರೆಂಟ್ ಎಲ್ಲ ಹಂಗೆ ಇದೆ. ಕೆಪ್ಟ್ ಸೀಕ್ರೆಟ್, ಡನ್ ಸೀಕ್ರೆಟ್ಲಿ ಅಂತ. ಅದನ್ನ ಕವರ್ಡ್ ಆಪರೇಷನ್ ಅಂತ ಕರೀತಾರೆ. ಉದಾಹರಣೆಗೆ ನಾವು ಪಾಕಿಸ್ತಾನದಲ್ಲಿ ಅನ್ನೋನ್ ಗನ್ಮೆನ್ ಶಾಟ್ ಡೌನ್ ದ ಟೆರರಿಸ್ಟ್ ನ ಅನ್ನೋನ್ ಗನ್ಮೆನ್ ಏನ್ ಮಾಡ್ತಿದ್ದಾರೆ? ಹೊಡೆದಾಕ್ತಾ ಇದ್ದಾರೆ ಪಾಕಿಸ್ತಾನದಲ್ಲಿ. ಅದನ್ನ ಕವರ್ಡ್ ಆಪರೇಷನ್ಸ್ ಅಂತ ಕರೀತಾರೆ. ಹಾಗೆ ಸರ್ ರೆಪ್ಟಿಷಿಯಸ್ ಅಂತಾರೆ, ಫರ್ಟಿವ್ ಅಂತ ಕರೀತಾರೆ, ಸ್ಟೆಲ್ದಿ ಅಂತ ಕರೀತಾರೆ. ಉದಾಹರಣೆ ಸ್ಟೆಲ್ದಿ ಪ್ಲೇನ್ಸ್ ಅಂತ ಬರುತ್ತೆ. ನೀವು ಹೇಳ್ದಂಗೆ 3 ಪದಗಳು ಅಲ್ಲೇ ಇದ್ದು ಗೆಸ್ ಮಾಡ್ಬೋದು ಈಸಿಯಾಗಿ. ಲುಕ್,
ಕ್ಲಾಂಡೆಸ್ಟೈನ್ ಮೀಟಿಂಗ್ ಟುಕ್ ಪ್ಲೇಸ್ ಅಟ್ ಮಿಡ್ ನೈಟ್. ರಾತ್ರಿ ಹೊತ್ತಲ್ಲಿ ಇಂಥ ಮೀಟಿಂಗ್ಗಳು ಆಗುತ್ತೆ. ಕ್ಲಾಂಡೆಸ್ಟೈನ್ ಮೀಟಿಂಗ್ಸ್ ಹ್ಯಾಪನ್ ಅಟ್ ದ ಮಿಡ್ ನೈಟ್, ಇನ್ ದ ಬ್ಲ್ಯಾಕ್ ನೈಟ್. ವರಸಿಯಸ್ ಅಂಬೇಡ್ಕರ್ ವಾಸ್ ಎ ವರಸಿಯಸ್ ರೀಡರ್ ಅಂತ ಹೇಳ್ತೀವಿ. ಮಾಡರೇಟ್, ಇನ್ಸ್ಯಾಟಿಬಲ್, ಕಂಟೆಂಟ್, ಇಂಡಿಫರೆಂಟ್. ಏನಾಗ್ಬೋದು? ಗೆಸ್ ಮಾಡು. ಬಿ ಕರೆಕ್ಟ್ ಆಗಿದೆ. ಯು ಆರ್ ಅಗೇನ್ ಕರೆಕ್ಟ್. ನೀನು ಏನಮ್ಮ ಇಷ್ಟು ಕರೆಕ್ಟ್ ಆಗಿ ಹೇಳ್ತಾ ಇದೀಯಾ? ಇನ್ಸ್ಯಾಟಿಬಲ್ ಅಂದ್ರೆ ತೃಪ್ತಿ ಇರಲ್ಲ ಅವನಿಗೆ. ಇನ್ಸ್ಯಾಟಿಬಲ್ ಕರೆಕ್ಟ್ ಆಗಿದೆ. ಇನ್ಸ್ಯಾಟಿಬಲ್. ವರಸಿಯಸ್ ರೀಡರ್ ಅಂತಂದ್ರೆ ಅವ್ರಿಗೆ ಎಷ್ಟು ಓದಿದ್ರು ಸಾಕಾಗ ಅನ್ಸಲ್ಲ. ವಾಂಟಿಂಗ್ ಆರ್ ಡಿವೋರಿಂಗ್ ಗ್ರೇಟ್ ಕ್ವಾಂಟಿಟೀಸ್, ಅವ್ರಿಗೆ ಎಷ್ಟು ಕೊಟ್ಟರು ಎಲ್ಲ ನುಂಗಾಕ್ಬಿಡ್ತಾರೆ. ಇಟ್ ಕ್ಯಾನ್ ರೆಫರ್ ಟು ಅಪಟೈಟ್ ಆರ್ ಫುಡ್ ಆರ್ ನಾಲೆಜ್. ನಾಲೆಜ್ ಅಂತ ಬಂದಾಗ ಅಷ್ಟೇ ಅವರಿಗೆ ಫುಡ್ ಅಂತ ಬಂದ್ರೆ ಸಾಕಾಗದೇ ಇಲ್ಲ. ವರಸಿಯಸ್. ಇನ್ಸ್ಯಾಟಿಬಲ್. ಆಮೇಲೆ ರೆವಿನಿಯಸ್ ಅಂತ, ರೆವೆನಿಯಸ್, ಗ್ರೀಡಿ, ಅವಿಡ್, ಈ ಪದಗಳಿವೆ. ಕರೆಕ್ಟ್ ಆಗಿದೆ. ಹಾಗೇನೆ ನೋಡಿ ಲುಕ್ ಅಟ್ ಹರ್. ಎಷ್ಟು ಬುಕ್ಸ್ ಇದೆ ಅಲ್ವಾ? ಶಿ ಇಸ್ ಎ ವರಸಿಯಸ್ ರೀಡರ್ ಆಫ್ ಮಿಸ್ಟ್ರಿ ನಾವೆಲ್ಸ್. ಮಿಸ್ಟ್ರಿ ನಾವೆಲ್ಸ್ ಅಂದ್ರೆ ಶಿ ಇಸ್ ವೆರಿ ಹಂಗ್ರಿ. ಎಂಜಾಯ್ಮೆಂಟ್ ಇರುತ್ತೆ. ದ ವರ್ಡ್ ಪ್ಲಾಕೇಟ್ ಅಂದ್ರೆ ಏನು? ಟು ಆಂಗರ್, ಟು ಮೇಕ್ ಸಮ್ ಒನ್ ಲೆಸ್ ಆಂಗ್ರಿ, ಟು ಪೆಸಿಫೈ, ಟು ಪ್ರವೋಕ್, ಟು ಇನ್ಸಲ್ಟ್. ಈ ಇನ್ಸಲ್ಟ್ ಮಾಡೋದು, ಪ್ರವೋಕ್ ಮಾಡೋದು, ಆಂಗರ್ ಮಾಡೋದು ಎಲ್ಲ ಆಲ್ಮೋಸ್ಟ್ ಇದೆ. ಬಿ ಸರಿ ಉತ್ತರ ಇದೆ. ಕರೆಕ್ಟ್ ಆಗಿದೆ. ಕೆಲವ್ರಿಗೆ ಸಿಟ್ಟು ಕಡಿಮೆ ಮಾಡಿಸ್ತಾರೆ, ಅದನ್ನ ಪ್ಲಕೇಟ್ ಅಂತಾರೆ. ಕಾಮ್ ಸಮ್ವನ್, ಇನ್ನೊಬ್ರು ಕಾಮ್ ಮಾಡೋದು, ಅಪೀಸ್ ಮಾಡೋದು, ಪೆಸಿಫೈ ಮಾಡೋದು. ಮಾಲಿಫೈ, ಹಾಗೆ ಸೂದ್ ಅಂತ ಹೇಳ್ತಾರೆ ನೋಡಿ. ಹಿ ಟ್ರೈಡ್ ಟು ಪ್ಲಕೇಟ್ ದ ಆಂಗ್ರಿ ಕಸ್ಟಮರ್ ವಿತ್ ಅ ರೀಫಂಡ್. ರೀಫಂಡ್ ಕೊಡೋದ್ರ ಮೂಲಕ ಅವನೇ ಮಾಡ್ತಾನೆ. ಅವಳು ಲುಕ್ ಅಟ್ ಹರ್ ಫೇಸ್, ಎಷ್ಟು ರೆಡ್ ಮಾಡ್ಕೊಂಡಿದ್ದಾನೆ ಅಲ್ವಾ? ಆ ಸಿಚುವೇಶನ್ ಅವನೇನ್ ಮಾಡಿದಾನೆ? ರೀಫಂಡ್ ಮಾಡೋದ್ರ ಮೂಲಕ ಐ ಹ್ಯಾಂಡಲ್ಡ್ ಕ್ವೈಟ್ ಈಸಿಲಿ. ಕರೆಕ್ಟ್. ಅಂಡ್ ನೋಡುವ. Choose the correct antonym of audacious. Audacious ಅಂದ್ರೆ bold, daring, timid, brave. See, timid, audacious. From the same group. ಸೇಮ್ ಗ್ರೂಪ್. ಬೋಲ್ಡ್, ಡೇರಿಂಗ್, ಬ್ರೇವ್ ಸೇಮ್ ಇದೆ. ಒಂದೊಂದು ಆಪೋಸಿಟ್ ಅಂದ್ರೆ ಅದೇ ಉತ್ತರ ಆಗುತ್ತೆ. ಗೆಸ್ಸಿಂಗ್ ಮಾಡ್ತಾ ಇದೆಯಾ? ಅಂಡ್ ಯುವರ್ ಗೆಸ್ 100% ಕರೆಕ್ಟ್. ನೋಡಿ, ಅಡಿಷಿಯಸ್ ಮೀನ್ಸ್ ಶೋಯಿಂಗ್ ವಿಲ್ಲಿಂಗ್ನೆಸ್ ಟು ಟೇಕ್ ಬೋಲ್ಡ್ ರಿಸ್ಕ್. ಬೋಲ್ಡ್ ರಿಸ್ಕ್ ತಗೊಳಕ್ ಯಾರು ರೆಡಿ ಇರ್ತಾರೆ ಅವ್ರನ್ನ ಅಡಿಷಿಯಸ್ ಅಂತ ಹೇಳ್ತಾರೆ. ಟಿಮಿಡ್ ಆಪೋಸಿಟ್, ಅವ್ರಿಗೆ ಕರೇಜ್ ಇರಲ್ಲ. ಹೌದಾ? ಇವೆಲ್ಲ ಅಡಿಷಿಯಸ್ಗೆ ಬೋಲ್ಡ್, ಡೇರಿಂಗ್, ಬ್ರೇವ್ ಇದೆ. ಕರೆಕ್ಟ್ ಆಗಿದೆ ನೋಡಿ. ದ ಅಡಿಷಿಯಸ್ ರೆಸ್ಕ್ಯೂ ಮಿಷನ್ ಸೇವ್ಡ್ ಆಲ್ ಹೋಸ್ಟೇಜಸ್. ಈ ಸೆರೆ ಹಿಡಿದಿರ್ತಾರಲ್ಲ ಯಾರನ್ನಾದ್ರೂ, ಅವ್ರನ್ನ ಹೋಸ್ಟೇಜ್ ಅಂತ ಹೇಳ್ತಾರೆ. ಉದಾಹರಣೆ ಸೈನಿಕರು, ಟೆರರಿಸ್ಟ್ ಯಾರನ್ನಾದ್ರೂ ಹಿಡಿದಿಟ್ಕೊಂಡಿರ್ತಾರಲ್ಲ ಹೋಸ್ಟೇಜ್ ಅಂತಾರೆ. ಮಿಷನ್ ಅವ್ರ ಕಾಪಾಡಕ್ಕೋಸ್ಕರ ಮಾಡೋದಕ್ಕೆ ಅಂತ ರೆಸ್ಕ್ಯೂ ಮಿಷನ್ ಅಂತಾರೆ. ರೆಸ್ಕ್ಯೂ ಮಿಷನ್ ಮಾಡ್ತು ಹೈಜಾಕ್ ಮಾಡಿದಾಗ ಹಿಂಗಾಗತ್ತೆ. ಕರೆಕ್ಟ್ ಆಗಿದೆ. ಎಕ್ಸೋನರೇಟ್ ಮೀನ್ಸ್ ಎಕ್ಸೋನರೇಟ್, ಟು ಅಕ್ಯೂಸ್, ಟು ಬ್ಲೇಮ್, ಟು ಅಬ್ಸಾಲ್ವ್, ಫ್ರಮ್ ಬ್ಲೇಮ್, ಟು ಪನಿಷ್. ಎಕ್ಸೋನರೇಟ್. ಸಿ ಅಬ್ಸಾಲ್ವ್ ಫ್ರಮ್ ಬ್ಲೇಮ್. ಅಬ್ಸಾಲ್ವ್ Taking out the blame. It's not real, like rumors. To accuse, blame, to punish, everything. ಎಕ್ಸಾನರೇಟ್ ಅಂದ್ರೆ ಡಿಕ್ಲೇರ್ ಸಮ್ ಒನ್ ಫ್ರೀ ಫ್ರಮ್ ದ ಬ್ಲೇಮ್ ಆರ್ ಗಿಲ್ಟ್. ಒಬ್ಬರನ್ನ ಬ್ಲೇಮ್ ಇಂದ, ಗಿಲ್ಟ್ ಇಂದ ಫ್ರೀ ಮಾಡೋದು. ಅಬ್ಸಾಲ್ವ್ ಮಾಡೋದು, ಅಕ್ವಿಟ್ ಮಾಡೋದು. ಉದಾಹರಣೆಗೆ ಹೀಸ್ ನಾಟ್ ಗಿಲ್ಟಿ ಅಂತ ಕೋರ್ಟಲ್ಲಿ ಹೇಳ್ತಾರಲ್ಲ, ಅಕ್ವಿಟ್ ಮಾಡೋದು ಅಂತ. ಅವ್ರ ಪನಿಷ್ಮೆಂಟ್ ಇಂದ ಅವ್ರಿಗೆ ಅವ್ರನ್ನ ಗಿಲ್ಟ್ ಇಂದ ಫ್ರೀ ಮಾಡೋದು. ವಿಂಡಿಕೇಟ್ ಅಂತ ಬರುತ್ತೆ, ಕ್ಲಿಯರ್ ಅಂತ ಪದ ಬರುತ್ತೆ. ಅಕ್ಯೂಸ್, ಬ್ಲೇಮ್, ಕನ್ವಿಕ್ಟ್, ಇನ್ಕ್ರಿಮಿನೇಟ್, ಇವೆಲ್ಲ ಪದಗಳು ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಈಸ್ ವೆರಿ ಹ್ಯಾಪಿ ಆಫ್ಟರ್, ನೋಡಿ ಎಷ್ಟು 20 years ಆದ್ಮೇಲೆ ಏನಾಗಿದ್ದಾನೆ, ಅವನು ಫ್ರೀ ಆಗಿದ್ದಾನೆ. ನೋಡಿ, DNA ಎವಿಡೆನ್ಸ್ ಎಕ್ಸಾನರೇಟೆಡ್ ದ ರಾಂಗ್ಲಿ ಕನ್ವಿಕ್ಟೆಡ್ ಮ್ಯಾನ್. ಇವನು ರಾಂಗ್ಲಿ ಕನ್ವಿಕ್ಟೆಡ್ ಮ್ಯಾನ್. DNA ಪ್ರೂಫ್ ಏನ್ ಮಾಡ್ತು, ಅವನನ್ನ
ಅವನನ್ನ ಏನ್ ಮಾಡ್ತು, ಎಕ್ಸಾನರೇಟ್ ಮಾಡ್ತು, ಅವನನ್ನ ಅಕ್ವಿಟ್ ಮಾಡ್ತು, ಸೇಫ್ ಮಾಡ್ತು. ನೆಕ್ಸ್ಟ್ ಪದ ಕ್ಲೋಸೆಸ್ಟ್ ಮೀನಿಂಗ್ ಓಮ್ನಿಯಸ್, ಪ್ರಾಮಿಸಿಂಗ್, ಥ್ರೆಟನಿಂಗ್, ಹೋಪ್ಫುಲ್, ಚೀರ್ಫುಲ್. These words are from positive and these words negative. ನೆಗೆಟಿವ್ ಇದೆ, ಹಂಗಾದ್ರೆ ಇದೆ ಆಲ್ಮೋಸ್ಟ್ ಕರೆಕ್ಟ್ ಆಗಂತ ಹೇಳ್ತಾ ಇದೆಯಾ. ಅಂಡ್ ಯು ಆರ್ ರೈಟ್. ಥ್ರೆಟನಿಂಗ್, ಮೆನಾನ್ಸಿಂಗ್, ಫೋರ್ ಬೋರ್ಡಿಂಗ್, ಸಿನಿಸ್ಟರ್ ಅಂತಾರೆ. ಪ್ರಾಮಿಸಿಂಗ್, ಆಸ್ಪಿಸಿಯಸ್, ಎನ್ಕರೇಜಿಂಗ್. ಓಕೆ, ಅಂದ್ರೆ ಸಮಥಿಂಗ್ ಬ್ಯಾಡ್ ವಿಲ್ ಹ್ಯಾಪನ್, ಏನೋ ಕೆಟ್ಟದಾಗತ್ತೆ. ಇಟ್ ಈಸ್ ಓಮ್ನಿಯಸ್ ದಟ್ ಸಮಥಿಂಗ್ ವಿಲ್ ಬ್ಯಾಡ್ ಹ್ಯಾಪನ್, ಏನೋ ಒಂದು ಕೆಟ್ಟದಾಗುತ್ತೆ, ನಿಮ್ಗೆ ಕಾಯ್ತಾ ಇರ್ರಿ ಅಂತ ಹೇಳ್ತಾರೆ. ಉದಾಹರಣೆ ಬ್ಲ್ಯಾಕ್ ಕ್ಲೌಡ್ ಸ್ಟಾರ್ಮ್ ಬಂದಾಗ ಏನೋ ಓಮ್ನಿಯಸ್ ಡಾರ್ಕ್ ಕ್ಲೌಡ್ ಸಿಗ್ನಲ್ಡ್ ಎನ್ ಅಪ್ರೋಚಿಂಗ್ ಸ್ಟಾರ್ಮ್. ಓಮ್ನಿಯಸ್ ಡಾರ್ಕ್ ಕ್ಲೌಡ್ಸ್. ಹೌದಾ? ಆಮೇಲೆ ರೆಟಿಸೆಂಟ್ ಅಂದ್ರೆ not revealing themselves. ವಿ ರಿಸರ್ವ್ಡ್, ಕರೆಕ್ಟ್ ಇದೆ. ರೆಟಿಸೆಂಟ್, ರಿಸರ್ವ್ಡ್. ಹಾ, ನೋಡಿ, ನಾಟ್ ರಿವೀಲಿಂಗ್ ಒನ್ಸ್ ಥಾಟ್ಸ್ ರೆಡಿಲಿ. ಕೆಲವರು ತಮ್ಮ ಮೈಂಡಲ್ಲಿ ಇರೋದನ್ನ ಪಟ್ ಅಂತ ಹೇಳಲ್ಲ, ಅವ್ರು ರಿಸರ್ವ್ ಇರ್ತಾರೆ. ಅದನ್ನ ಟ್ಯಾಸಿಟರ್ನ್ ಅಂತ ಕರೀತಾರೆ. ಅನ್ಕಮ್ಯುನಿಕೇಟಿವ್, ಕ್ವೈಟ್ ಅಂತ ಕರೀತಾರೆ. ಟಾಕಟಿವ್, ಫೋರ್ತ್ ಕಮಿಂಗ್, ಔಟ್ಸ್ಪೋಕನ್, ಇವೆಲ್ಲ ಇದೆ ನೋಡಿ. ಇವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಾರೆ, ಇವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಾರೆ, ಬಟ್ ದಿಸ್ ಮ್ಯಾನ್ ಈಸ್ ರಿಸರ್ವ್ಡ್ ಅಲ್ವಾ. ಹಿ ವಾಸ್ ರೆಟಿಸೆಂಟ್ ಅಬೌಟ್ ಹಿಸ್ ಪರ್ಸನಲ್ ಲೈಫ್. ರೆಟಿಸೆಂಟ್ ಅಂದ್ರೆ ರಿಸರ್ವ್ಡ್. ಹಿ ಹ್ಯಾಸ್ ನೋ ಬಡಿ ಟು ಟಾಕ್, ಅಥವಾ ಹಿ ಇಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಟಾಕಿಂಗ್. ಹಿ ಇಸ್ ನಾಟ್ ಔಟ್ಸ್ಪೋಕನ್. ಚೂಸ್ ದ ಕರೆಕ್ಟ್ ಸಿನೋನಿಮ್. ಟೆನೆನ್ಷಿಯಸ್, ವೀಕ್, yielding, persistent, submissive. ವೀಕ್ ಆನ್ಸರ್ ಆಗತ್ತಾ? ಟೆನೆನ್ಷಿಯಸ್. ನೋಡು, ಈ ಸಬ್ಮಿಸಿವ್, ಯೀಲ್ಡಿಂಗ್, ವೀಕ್ ಇವೆಲ್ಲ ಆಲ್ಮೋಸ್ಟ್ ಸಮ ಆಗುತ್ತೆ. ಪರ್ಸಿಸ್ಟೆಂಟ್ ಪ್ರಾಬಬ್ಲಿ ರೈಟ್ ಆನ್ಸರ್ ಆಗುತ್ತೆ. ಎಸ್, ಪರ್ಸಿಸ್ಟೆಂಟ್. ಯಾಕಂದ್ರೆ ಸಬ್ಮಿಸಿವ್ ಅಂತಂದ್ರೆ ಇನ್ನೊಬ್ರ ಮಾತನ್ನ ಪಟ ಅಂತ ಕೇಳೋರು. ಯೀಲ್ಡಿಂಗ್ ಅಂದ್ರೆ ಒಂದು ಈಜಿಯಾಗಿ ಬೆಂಡಾಗೋರು. ವೀಕ್ ಇಲ್ಲಿ ಪರ್ಸಿಸ್ಟೆಂಟ್. ಟೆನೆನ್ಷಿಯಸ್ ಅಂದ್ರೆ ಹೋಲ್ಡಿಂಗ್ ಫರ್ಮ್ಲಿ, ತುಂಬಾ ಪರ್ಸಿಸ್ಟೆಂಟ್ ಅಂಡ್ ಡಿಟರ್ಮಿಂಡ್. ಟೆನಾಕ್ಸ್ ಅನ್ನೋ ಲ್ಯಾಟಿನ್ ವರ್ಡ್ ಇಂದ ಬರುತ್ತೆ, ಹೋಲ್ಡಿಂಗ್ ಫಾಸ್ಟ್ ಅಂತ. ಪರ್ಸಿಸ್ಟೆಂಟ್, ಡಿಟರ್ಮೈನ್ಡ್, ರೆಸೊಲ್ಯೂಟ್, ಡಾಗ್ಡ್ ಅಂತಾನೆ. ಡಾಗ್ಡ್ ಅನ್ನೋ ಪದ ಕೂಡ ಇದೆ. ಡಾಗ್ಡ್ ಅದಷ್ಟೇ, ಅದು ಯಾವಾಗ್ಲೂ ನಿಂತ್ಕೊಂತು ಅಂತಂದ್ರೆ ಶತ್ರು ಅದು ಜೀವ ಹೋದ್ರು ಬಿಡಲ್ಲ. ವೀಕ್, ಯೀಲ್ಡಿಂಗ್, ಇರೋಜುಲೇಟ್. ಮತ್ತೆ ಬೀದಿ ನಾಯಿಗಳೆಲ್ಲ ಹಂಗಿರಲ್ಲ. ಸಾಕಿದ ನಾಯಿ ತನ್ನ ಮಾಲಕರಿಗೋಸ್ಕರ ಲೈಫ್ ಹೌದಾ ಫೈಟ್ ಔಟ್ ಮಾಡುತ್ತೆ. ಹರ್ ಟೆನೆನ್ಷಿಯಸ್ ಎಫರ್ಟ್ಸ್ ಫೈನಲಿ ಲೆಡ್ ಟು ಸಕ್ಸಸ್. ಹೌದಾ? ಶಿ ಫೈನಲಿ ಫೌಂಡ್ ಸಮಥಿಂಗ್ ವ್ಯಾಲ್ಯೂಬಲ್. ಏನೋ ಮಿನರಲ್ ಹುಡುಕಿದ್ದಾರೆ, ರೇರ್ ಮಿನರಲ್ ಅವಳಿಗೆ ಸಿಕ್ಕಿದೆ. ಹರ್ ಟೆನೆನ್ಷಿಯಸ್ ಎಫರ್ಟ್ಸ್ ಫೈನಲಿ ಲೆಡ್ ಟು ಸಕ್ಸಸ್. ಹಾಗೆ ಈ ಕ್ಲಾಸ್ ಹೇಗನ್ನಿಸ್ತು? ಇಂಥದೇ ಕ್ಲಾಸ್ಗಳು ಬೇಕಾದ್ರೆ ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಹಾಕಿ. ಓಕೆ, ದಟ್ಸ್ ಇಟ್. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.